ಕ್ಷಣಕ್ಕೆ ನೀವು ಕೂಡ ಸಾಕ್ಷಿ ಆಗಲೇಬೇಕು. ಇದೀಗ ನಿಮ್ಮ ಮುಂದೆ ಪ್ರಜ್ವಲ್ ಪೆನ್ ಡ್ರೈವ್ನ ಮತ್ತೊಂದು ಮೆಗಾ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ನ ಸತ್ಯ ದರ್ಶನ ಆಗುತ್ತೆ. ಓವರ್ ಟು ರಾಕೇಶ್ ಸರ್. ಥ್ಯಾಂಕ್ ಯು ಪ್ರಣೋತ್. ವೆರಿ ಪ್ರೌಡ್ ಮೂಮೆಂಟ್. ಈ ಮೂಮೆಂಟ್ ಇದೆಲ್ಲ ನನಗೆ ಇನ್ವೆಸ್ಟಿಗೇಷನ್ ಜರ್ನಲಿಸಮಲ್ಲಿ ಮತ್ತು ನಾವು ತಗೊಂಡ ಡಿಸಿಷನ್, ಈ ಸ್ಟೋರಿಯನ್ನು ಆನ್ ಏರ್ ಮಾಡಲೇಬೇಕು. ಈ ಕುಟುಂಬ ಮಾಡಿದ ದೌರ್ಜನ್ಯವನ್ನು ಜನರ ಮುಂದೆ ಬೆತ್ತಲೆ ಮಾಡಬೇಕು. ಇವರ ಹಿಸ್ಟ್ರಿ ಏನಿದೆ ತನ್ನ ಮೊಮ್ಮಗನಿಂದ ಹೊರಗಡೆ ಬರಬೇಕು ಅಂತ ಹೇಳುವ ಯಾವುದು ನಾವು ಇಚ್ಛಾಶಕ್ತಿಯಿಂದ ಸಂತ್ರಸ್ತರಿಗೆ ನ್ಯಾಯ ಕೊಡಿಸ್ಬೇಕಂತ ಬಂದಿದ್ದೀವಿ. ಐ ಥಿಂಕ್ ಟುಡೇ ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್. ಇಲ್ಲಿ ನಾನು ನಿಂತ್ಕೊಂಡ ಮೂಮೆಂಟ್ ಇದೆಲ್ಲ ಪವರ್ ಟಿವಿಗೆ ಮತ್ತು ನನಗೆ ದಿಸ್ ಈಸ್ ಎ ವೆರಿ ವೆರಿ ಪ್ರೌಡ್ ಮೂಮೆಂಟ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಂತ್ರಸ್ತೆಯರನ್ನು ಅವಳ ಬಗ್ಗೆ ನನಗೇನಂತ ಗೊತ್ತಿದೆ, ಅವಳು ಅಂತ ಹೇಳುವ ಕುಮಾರಣ್ಣ, ನನ್ನ ಅಣ್ಣನ ಮಗ, ನನ್ನ ಮುದ್ದು ಕುಮಾರ, ನನ್ನ ಪಾರ್ಟಿಯ ಸಂಸದನ ಮುಖ ಅದರಲ್ಲಿಲ್ಲ. ಆಲ್ಮೋಸ್ಟ್ ಎಲ್ಲಿವರೆಗೆ ಕುಮಾರಣ್ಣನವರು ಹೇಳಿದ್ರಂದರೆ, ಅವನು ನನ್ನ ಮಗನಲ್ಲ, ಇದು ಷಡ್ಯಂತ್ರ ಅಂತ ಹೇಳಿದರು. ಮಾಜಿ ಪ್ರಧಾನಮಂತ್ರಿಗಳಾದ ಮುತ್ಸದ್ದಿ ರಾಜಕಾರಣಿ 92 ವರ್ಷದ ದೇವೇಗೌಡರು ಇದು ಕಾನೂನಿನ ನಂತರ ಅವನ ಅಪರಾಧಿ ಅಂತ ಗೊತ್ತಾದರೆ ಅಂತ ಹೇಳಿದರು. ನೈತಿಕತೆಯನ್ನು ಅವರು ಮರೆತರು. ಮೊರಾಲಿಟಿಯನ್ನು ತನ್ನ ಪ್ರದೇಶದ ತನಗೆ 60 ವರ್ಷದ ರಾಜಕಾರಣದ ಜೀವನವನ್ನು ದಾರೆ ಎರೆದ ಮತದಾರರ ರೇಪ್ ಆಗಿದೆ, ಅಲ್ಲಿಯ ನನ್ನ ತೆನೆ ಹೊತ್ತ ಮಹಿಳೆಯ ರೇಪ್ ಆಗಿದೆ, ಅಲ್ಲಿಯ ಕೂಲಿ ಕಾರ್ಮಿಕರು ಹೊಟ್ಟೆಗೆ ಅನ್ನ ಕೇಳಿಕೊಂಡು ಹೋದವರ ರೇಪ್ ಆಗಿದೆ. ಆ ನೈತಿಕತೆಯನ್ನು ಶ್ರೀಯುತ ದೇವೇಗೌಡರು ಮರ್ತರು, ಕುಮಾರಣ್ಣನವರು ಬರ್ತರು, ರೇವಣ್ಣನವರು ಮರ್ತರು, ಭವಾನಿಯವರು ಮರ್ತರು. ಇವತ್ತು ಅದೇ ಯಾರು ಪ್ರಧಾನಮಂತ್ರಿಯವರೇ ಮಾಸ್ ರೇಪಿಸ್ಟ್ ಅಂತ ಕರೆದ್ರ, ಅದೇ ಇವತ್ತು ಯಾರು ಚಿಕ್ಕಪ್ಪ ಅವನನ್ನು ವಿಕೃತಕಾಮಿ ಅಂತ ಕರೆದ್ರೆ, ಅದೇ ವಿಕೃತಕಾಮಿ ಇವತ್ತು ವಿಡಿಯೋ ಬಿಟ್ಟಿದ್ದಾನೆ, ಅದೇ ವಿಕೃತಕಾಮಿ ಎಕ್ಸಲ್ಲಿ ಟ್ವೀಟ್ ಮಾಡ್ತಾನೆ, ಸತ್ಯ ಹೊರಗಡೆ ಬರುತ್ತೆ ಅಂತ. ಜನಗಳ ಮೈಂಡಲ್ಲೂ ನಿಮ್ಮಗಳ ಮೈಂಡಲ್ಲೂ ಕುಮಾರಣ್ಣನವರ ಸ್ಟ್ರಾಂಗ್ ಕನ್ವಿಕ್ಷನ್ ಹೇಳ್ತಾ ಇದ್ದಂಗೆ ನಮಗೂ ಡೌಟ್ ಬರಲಿಕ್ಕೆ ಶುರು ಆಯಿತು. ಹೌದಾ, ಇದರಲ್ಲಿ ಏನಾದರೂ ಷಡ್ಯಂತ್ರ ಇದೆನಾ, ಪಿತೂರಿ ಇದೆನಾ, ನಾವು ಏನಾದರೂ ತಪ್ಪು ಮಾಡಿಬಿಟ್ವಾ ಇಂಥ ಸ್ಟೋರಿಗಳನ್ನು ತಗೊಳಂತ. ಬಟ್ ಟುಡೇ ಐ ಆಮ್ ಕನ್ವಿನ್ಸ್ಡ್. ನಾನು ಹೇಳ್ತಾ ಇದ್ದೀನಿ, ಟುಡೇ ನಾವು ಕರ್ನಾಟಕದ ಜನತೆ ಪ್ರೌಡ್ ಆಗಬೇಕು. ಇಂತಹ ಒಂದು ಜರ್ನಲಿಸಮ್ ಮಾಡಬಹುದು, ಸ್ಟೋರಿಯನ್ನು ನಾವು ತಗೊಂಡಿದ್ದು ಪವರ್ ಟಿವಿ ತಪ್ಪಲ್ಲ ಅಂತ. ಐ ಥಿಂಕ್ ಟುಡೇ ಐ ವಿಲ್ ಶೋ ಯು. ಇವತ್ತು ನಾವು ಪ್ರಜ್ವಲ್ದ ವಿಡಿಯೋ ಎಷ್ಟು ನಮಗೆ ಅವೈಲೇಬಿಲಿಟಿ, ನಮಗೆ ಯಾವುದು ಪೆನ್ ಡ್ರೈವ್ ಸಿಕ್ಕಿತ್ತು ಅದರಲ್ಲಿ ಎಷ್ಟು ಅವೈಲೇಬಿಲಿಟಿ ಇದೆ, ಆ ಪೆನ್ ಡ್ರೈವ್ಗಳನ್ನು ಮತ್ತು ಅದರಲ್ಲಿ ಇರುವ ಸ್ಕ್ರೀನ್ಶಾಟ್ಸ್, ಅದರ ಏನು ವಿಡಿಯೋ ಶಾರ್ಟ್ಸ್ಗಳನ್ನು ಏನು ತಗೊಂಡಿತ್ತು ಅದನ್ನೆಲ್ಲ ಕಂಪೇರ್ ಮಾಡಿ ಇವತ್ತು ನಾವು ಕನ್ವಿನ್ಸ್ಡ್ 100% ಆ ವಿಡಿಯೋ. ಐ ಥಿಂಕ್ ಈವನ್ SIT ಈಸ್ ವಾಚಿಂಗ್, ಆಲ್ ದ ಕಾಪ್ಸ್, ಐ ಥಿಂಕ್ ಬ್ಯಾಂಗ್ಳೂರು ಕಾಪ್ಸ್ ಯಾರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಎಲ್ಲರೂ ಈ ಸ್ಟೋರಿಯನ್ನು ವಾಚ್ ಮಾಡಬೇಕು. ವಿ ವಿಲ್ ಪ್ರೂವ್ ಟುಡೇ. ನಾವು ಇವತ್ತು ಪ್ರೂವ್ ಮಾಡ್ತಾ ಇದ್ದೀವಿ, ಆ ರೇಪಿಸ್ಟು, ಆ ಕಾಮಾಂಧ, ಆ ವಿಕೃತಕಾಮಿ ಮತ್ತಾರಲ್ಲ, ದೇವೇಗೌಡರ ಮೊಮ್ಮಗ, ಕುಮಾರಸ್ವಾಮಿಯವರ ಅಣ್ಣನ ಮಗ, ನಮ್ಮ ರೇವಣ್ಣ ಮತ್ತು ಭವಾನಿಯವರ ಸುಪುತ್ರ, ಮತ್ತೆ ವಿಕೃತಕಾಮಿ ಅಂತ ಕರೆಸ್ಕೊಂಡ ಹಾಸನದ ಇವತ್ತಿನವರೆಗಿನ ಸಂಸದ ಪ್ರಜ್ವಲ್ ರೇವಣ್ಣ ಅಂತಲೇ ನಾವು ನಿಮಗೆ ಇವತ್ತಿನ ಕರ್ನಾಟಕದ ಜನತೆ ನಾವು ಪ್ರೂವ್ ಮಾಡಿ ತೋರಿಸ್ತೀವಿ. ಐ ಥಿಂಕ್ ಐ ವಿಲ್ ನಾಟ್ ಟೇಕ್ ಮಚ್ ಟೈಮ್. ನಾನು ನಿಮ್ಮನ್ನು ಈ ಒಂದು ನಮ್ಮ ಕಂಪ್ಯಾರಿಸನ್ ವಿಡಿಯೋ ಏನು ಮಾಡಿದ್ದೀವಿ ಅದನ್ನು ನಿಮಗೆ ತಗೊಂಡು ಹೋಗ್ತಾ ಇದ್ದೀನಿ. ನಾನು ಈ ಸ್ಟಿಲ್ ಕ್ಯಾಮ್ರಾಕ್ಕೆ ಬರ್ತೀನಿ. ಇದು ಈ ಕೈ ಏನಿದೆ, ಈ ಕೈ ನಮಗೆ ನಾನು ವಿಡಿಯೋದಿಂದ ಸ್ಕ್ರೀನ್ಶಾಟ್ ತಗೊಂಡ ವಿಡಿಯೋ. ಈ ವಿಡಿಯೋ ಯಾವುದೇ ಒಂದು ಮನುಷ್ಯನು ಎಲ್ಲಿ ಆ ಕೈಯನ್ನು ಉಪಯೋಗಿಸಬಾರದು, ಯಾವುದು ನಾವು ರೇಪ್ ಅಂತ ಕೇಳಿದ್ವಿ, ಆ ರೇಪಲ್ಲಿ ಆ ವಿಡಿಯೋದಲ್ಲಿ ಯೂಸ್ ಮಾಡಿದಂತಹ ಒಂದು ಕೈ, ಅದು ನಾವು ರೇವಣ್ಣನ ಮಗ ಪ್ರಜ್ವಲ್ ರೇವಣ್ಣ ಅಥವಾ ದೇವೇಗೌಡರ ವಂಶದ ಕುಡಿ ಮೊಮ್ಮಗ ಅಂತ ಹೇಳಲ್ಲ, ಇಲ್ಲಿ ಕುಮಾರಸ್ವಾಮಿಯವರ ಮಗ ಅಂತಲೂ ಹೇಳಲ್ಲ. ಈ ಕೈ ನೀವು ಯಾವುದು ನೋಡ್ತಾ ಇದ್ದೀರಿ, ಈ ಕೈ ನಮಗೆ ದೊರೆತಿದ್ದು ಆ ವಿಡಿಯೋದಿಂದ. ಯಾವ ವಿಡಿಯೋ ಇಡೀ ಹಾಸನದ ಗಲ್ಲಿಗಳಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಲಾಯಿತು, ಯಾವ ವಿಡಿಯೋ ಮತ್ತು ಆ ಸ್ಕ್ರೀನ್ಶಾಟ್ಗಳು ನಮಗೆ ಲಭ್ಯವಾದವು ವಾಟ್ಸಪ್ಗಳಲ್ಲಿ, ಯಾವುದು ಕುಮಾರಣ್ಣ ಡೈಲಿ ಬೊಬ್ಬೆ ಹೊಡಿತಾ ಇದ್ದಾರೋ ಅದನ್ನು ಲೀಕ್ ಮಾಡಿದವನು ಮೊದಲ ಆರೋಪಿ, ಅದಕ್ಕೆ ನಮ್ಮ ಕುವರ ಮಾಡಿದಕ್ಕಿಂತಲೂ ದೊಡ್ಡ ಆರೋಪ ಅಂತ ಯಾವುದನ್ನು ದಿನ ಮುಕ್ತ ಕಂಠದಿಂದ ಹೊಗಳ್ತಾ ಇದ್ರೋ ಆ ಕೈ ಇದು.
ಇದು ದೇವೇಗೌಡರ ವಂಶದ ಕೈ ಹೌದೋ ಅಲ್ವೋ, ಕುಮಾರಣ್ಣನ ಮಗನ ವಂಶದ ಕೈ ಹೌದೋ ಅಲ್ವೋ, ಅಥವಾ ಪ್ರಜ್ವಲ್ ರೇವಣ್ಣನವರ ಕೈ ಹೌದೋ ಅಲ್ವೋ ಒಂದು ಎಪಿಸೋಡ್ಗೆ ನಾವು ಬರ್ತೀವಿ. ನೋಡಿ ಪ್ರೇಕ್ಷಕರೇ, ಈ ಕೈ ಏನಿದೆ, ಈ ಹ್ಯಾಂಡ್, ಇಲ್ಲಿ ತೋರಿಸುವಂತಹ ಹ್ಯಾಂಡ್ ನಾವು ನಿಮಗೆ, ಇದು ರೇಪ್ ಸೀನ್ ಯಾವುದಾಗಿದೆ, ರೇಪ್ ವಿಡಿಯೋ ಯಾವುದು ತನ್ನನ್ನು ತಾನೇ ರೇಪ್ ಮಾಡಿಕೊಂಡು ತನ್ನ ಅಜ್ಜಿಯ ವಯಸ್ಸಿನ ಹೆಂಗಸನ್ನು ಯಾವಾಗ ರೇಪ್ ಮಾಡ್ತಾನೆ, ವಿಡಿಯೋ ಮಾಡ್ತಾನೆ, ಅಲ್ಲಿರುವ ಕೈ ಇದು. ಆ ವಿಡಿಯೋದಲ್ಲಿರುವ ಒಂದು ಭಾರೀ ದೊಡ್ಡ ಹಸ್ತ, ಇದು ತೆನೆ ಹೊತ್ತ ಮಹಿಳೆಯನ್ನು ರೇಪ್ ಮಾಡಿದಂತಹ ಕೈಯ ಅಂತ ನಾವು ನಿಮಗೆ ಒಂದು ವಿಟ್ನೆಸ್ ಅನ್ನು ತೋರಿಸ್ತೀವಿ. ಈ ಫೋಟೋ ತಗೊಳ್ಳಿ, ಇದು ನಿಮಗೆ ಗೂಗಲಲ್ಲಿ ಅವೈಲೇಬಲ್ ಇದೆ. ಗೂಗಲಲ್ಲಿ ನೀವು ಪ್ರಜ್ವಲ್ ರೇವಣ್ಣ ಅಂತ ಹೊಡೆದ್ರೆ, ಪಿಕ್ಸ್ ಅಂತ ಹೊಡೆದ್ರೆ ಈ ನಿಮಗೆ ಕೈ ಬರುತ್ತೆ. ಇದು ಪ್ರಜ್ವಲ್ ರೇವಣ್ಣನವರ, ಆದರೆ ಈ ಮುಖ, ಈ ಏನು ದರಿದ್ರ ಮುಖವನ್ನು ನಾವು ನೋಡ್ತಾ ಇದ್ದೀವಿ, ಇದು ಇವತ್ತು ಎಂಟೈರ್ ವರ್ಲ್ಡಲ್ಲಿ ಫೇಮಸ್ ಆದಂತಹ ಕ್ರಿಮಿನಲ್, ಮಾಸ್ ರೇಪಿಸ್ಟ್ ಅಂತಹ ಕರೆಸ್ಕೊಂಡವನು, ವಿಕೃತಕಾಮಿ ಅಂತ ಕರೆಸ್ಕೊಂಡವನು, ಅದರ ಒಟ್ಟಿಗೆ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಅಂತ ಕರೆಸ್ಕೊಂಡವನು, 2 ಸಲ ಚೀಫ್ ಮಿನಿಸ್ಟರ್ ಆಗಿದ್ದಂತಹ ಕುಮಾರಸ್ವಾಮಿ ಅವರ ಮಗ ಅಂತ ಕರೆಸ್ಕೊಂಡವನು, ರೇವಣ್ಣ ಮತ್ತು ಭವಾನಿ ದಂಪತಿಯ ಸುಪುತ್ರ ಅಂತ ಕರೆಸ್ಕೊಂಡವನು. ಇವತ್ತು ವಿಡಿಯೋ ಬಿಟ್ಟು ನಾನು 31ನೇ ತಾರೀಕಿಗೆ SIT ಎದುರುಗಡೆ 10 ಗಂಟೆಗೆ ಹಾಜರಾಗ್ತೀನಿ ಅಂತ ಹೇಳಿದ ವಿಕೃತಕಾಮಿ ಅಂತ ಹೇಳ್ತೀವಿ. ಇದು ಅವನ ಮುಖ, ಇದು ರೇಪಲ್ಲಿ ಆದ ಹ್ಯಾಂಡು. ಈ ಏನು ಪಿಕ್ಚರ್ ಇದೆ, ಇದು ಗೂಗಲಲ್ಲಿ ಸಿಗುವ ದೇವೇಗೌಡರ ಫ್ಯಾಮಿಲಿಯ ಮೊಮ್ಮಗ ಅಂತ ಹೊಡೆದ್ರೆ ಬರುವಂಥ ಪಿಕ್ಚರ್ ನೋಡಿ. ಈ ಪಿಕ್ಚರಲ್ಲಿ ನಾವು ನಿಮಗೆ ಒಂದೇ ಒಂದು ಇನ್ಸಿಡೆಂಟ್ ಅಂತ ತೋರಿಸ್ತೀವಿ. ಈ ಕೈ ಮತ್ತೆ ಈ ಕೈ ಒಂದೇ. ಯಾವ ರೇಪ್ ಹಾಕಿದ ಕೈ ಇತ್ತು, ಯಾವ ತಾಯಿಯ ಸೆರಗಿಗೆ ಹಾಕಿದ ಕೈ, ಯಾವ ತಾಯಿಯನ್ನು ರೇಪ್ ಮಾಡೋದಕ್ಕೆ ಯೂಸ್ ಮಾಡಿದ್ದ ಕೈ, ಮತ್ತೆ ದೇವೇಗೌಡರದ ವಂಶದ ಕುಡಿಯ ಕೈ ಒಂದೇ ಅಂತ ಅವ್ರಿಗೆ ಇನ್ನೂ ಡೌಟ್ ಇದೆ. ಕುಮಾರಣ್ಣನವರೇ, ದೇವೇಗೌಡ್ರೆ, ಈ ನೋಡಿ ನಿಮ್ಮ ಮೊಮ್ಮಗನ ಕೈಯಲ್ಲಿ ಒಂದು ಕಟ್ ಮಾರ್ಕ್ ಇದೆ ನೋಡಿ ಇಲ್ಲಿ. ನೀವು ಈ ಫಿಂಗರ್ಗಳನ್ನೆಲ್ಲ ಬಿಟ್ಬಿಡಿ, ಇದೆಲ್ಲ ಮ್ಯಾಚ್ ಆಗುತ್ತೆ, ಇದೆಲ್ಲ ಬಿಟ್ಬಿಡಿ. ಐ ಡೋಂಟ್ ವಾಂಟ್ ಟು ಶೋ ಆಲ್ ದಟ್ ಥಿಂಗ್ಸ್. ನಿಮ್ಮ ಮೊಮ್ಮಗನ ಯಾವ ಕೈಯಲ್ಲಿ ಕಟ್ ಮಾರ್ಕ್ ಇದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ರೇಪ್ ಸೀನಲ್ಲಿರುವ, ರೇಪ್ ವಿಡಿಯೋದಲ್ಲಿರುವ, ಸೀರೆ ಬಿಚ್ತಾ ಇರುವ, ಹೆಣ್ಣು ಮಗಳ ಜಾಗಕ್ಕೆ ಎಲ್ಲೆಲ್ಲಿ ಏನೇನು ಮಾಡಬಾರ್ದು ಮಾಡ್ತಾ ಇರುವ ಆ ಪಾಪಿ ಕೈಯೇ ನಿಮ್ಮ ಕುಟುಂಬದವನ ಕೈ ನೋಡಿ. ಅಲ್ಲಿನೂ ಮಾರ್ಕ್ ಇದೆ. ಮಿಸ್ಟರ್ ಕುಮಾರಣ್ಣ, ದೇವೇಗೌಡ್ರೆ, ಈಗಲಾದರೂ ಸ್ವಲ್ಪ ಆದರೂ ಮಾನ ಮರ್ಯಾದೆ ಇದ್ದರೆ ಈ ಪ್ರೋಗ್ರಾಮನ್ನು ನೋಡಿ ಡಿಸ್ಕಷನ್ಗೆ ಬನ್ನಿ ಅಂತ ನಾನು ಮೊನ್ನೆ ಹೇಳಿದ್ದೀನಿ ನಿಮಗೆ. ಇವತ್ತು ನಾವು ಪ್ರೂವ್ ಮಾಡ್ತೀವಿ. ಏನಾದರೂ ಸ್ವಲ್ಪ ಆದರೂ ಉಳ್ಕೊಂಡಿದ್ರೆ ನಮ್ಮ ಚಾನಲ್ಗೆ ಬನ್ನಿ, ನಿಮಗೆ 4 ಅವರ್ ಗಂಟೆದ್ದು ನಾನು ನಿಮಗೆ ಲೈವ್ ಕೊಡ್ತೀನಿ. ಇಲ್ಲ ನೀವು ಪ್ರೆಸ್ ಕಾನ್ಫರೆನ್ಸ್ ಮಾಡೋದಾದರೆ ನಾನೇ ಬಂದು ನಿಮ್ಮೊಟ್ಟಿಗೆ ರಿಪೋರ್ಟರ್ ಆಗಿ ನಿಂತ್ಕೊಳ್ತೀನಿ. ನಿಮ್ಗೆ ಹೇಳ್ತಾ ಇದ್ದೀನಿ, ಇದೇ ಕೈ ನಿಮ್ಮ ಕುಟುಂಬದ ಹಸ್ತ, ನಿಮ್ಮ ಕುಟುಂಬದ ಮಗನ ಕುಡಿಯ ಕೈ. ನೀವು ಹೇಳ್ತಾ ಇದ್ರಲ್ಲ, ಮುಖ ಕಾಣ್ತಾ ಇಲ್ಲ, ಏನೂ ಕಾಣ್ತಾ ಇಲ್ಲ, there is no evidence. I think even investigation officers are looking at this program. ನಾನು ಹೇಳ್ತಾ ಇದ್ದೀನಿ, ಏನೂ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ವಾ. ಈ ಕೈ ನೋಡಿ, ಇಲ್ಲಿ ನೋಡಿ ಕಟ್ ಮಾರ್ಕ್. ನಾವು ಪಾಸ್ಪೋರ್ಟ್ಗೆ ಹೋದಾಗಲೂ, ನಾವು ಯಾವುದೇ ಒಂದು ಐಡೆಂಟಿಫಿಕೇಷನ್ಗೆ ಹೋದಾಗಲೂ ನಮ್ಗೆ ಕೇಳ್ತಾರೆ, ನಿಮ್ಮಲ್ಲಿ ಯಾವುದಾದ್ರೂ ಕಟ್ ಮಾರ್ಕ್ ಇದೆನಾ, ಅಲ್ಲ ಮಚ್ಚೆ ಇದೆನಾ, ಯಾವುದಾದ್ರೂ ಒಂದು ಪಾರ್ಟಲ್ಲಿ ನಿಮಗೆ ಗಾಯ ಆಗಿದ್ದು ಮಾರ್ಕ್ ಇದೆನಾ. ಯಾಕಂದರೆ ಅದು ಆಲ್ಟರ್ ಮಾಡಲಿಕ್ಕೆ ಆಗಲ್ಲ, ಅದನ್ನು ನಾವು ತೋರಿಸ್ಬೇಕಾಗತ್ತೆ. ನನ್ನ ಐಡೆಂಟಿಫಿಕೇಷನ್ಗೆ ಆ ಕಟ್ ಮಾರ್ಕ್, ಈಗ ನನ್ನ ಕಟ್ ಮಾರ್ಕ್ ನೋಡಿದರೆ ಇಲ್ಲಿ ಕಟ್ ಮಾರ್ಕ್ ಇನ್ ಫೋರ್ ಹೆಡ್ ಅಂತ ಬರುತ್ತೆ, ಹಣೆಯಲ್ಲಿ ಒಂದು ಕಟ್ ಮಾರ್ಕ್ ಇದೆ ಅಂತ ಬರುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಕಟ್ ಮಾರ್ಕ್. ಮಿಸ್ಟರ್ ಪ್ರಜ್ವಲ್ ರೇವಣ್ಣನೇ ರೇಪ್ ಮಾಡಿರೋದು. ಆ ಕೈ ಪ್ರಜ್ವಲ್ ರೇವಣ್ಣನವರದೇ. ಆ ಎಲ್ಲ ವಿಡಿಯೋಗಳಲ್ಲಿ ಇರುವ ಕೈ ಪ್ರಜ್ವಲ್ ರೇವಣ್ಣನವರದೇ. ಆ ತಾಯಿಯನ್ನು ಕೆಳಗಡೆ ಕೂರಿಸಿ ತಲೆಯ ಮೇಲೆ ಕೈ ಇಡ್ತಾನಲ್ಲ ನೀಚ, ತಲೆಯ ಮೇಲೆ ಕೈ ಇಟ್ಟು ರೇಪ್ ಮಾಡ್ತಾನಲ್ಲ, ಆ ಕೈ ಇದು. ಈ ಕೈ ಸ್ಕ್ರೀನ್ ಶಾಟ್ ಎಲ್ಲಿಂದ ಅಂತ ಹೇಳಿದ್ರೆ, ಆ ತಾಯಿಯ ತಲೆಯ ಮೇಲೆ ಜಬರ್ದಸ್ತಿ ಮಾಡಿ, ಅವಳು ನನ್ನನ್ನು ಬಿಟ್ಟುಬಿಡು, ನಾನು ನಿನ್ನ ತಾತನಿಗೆ ಅನ್ನ ಹಾಕಿದ್ದೀನಿ, ನಾನು ನಿನ್ನ ಅಪ್ಪನಿಗೆ ಅನ್ನ ಹಾಕಿದ್ದೀನಿ, ನಾನು ನಿನ್ನ ಅಜ್ಜಿಯ ವಯಸ್ಸವಳು, ತಲೆ ಚಚ್ಕೊಂಡ್ಬಿಟ್ಟು ನನ್ನನ್ನು ಬಿಟ್ಬಿಡು ಅಂತ ಕೆಳಗೆ ಕೂತ್ಕೊಳ್ತಾನಲ್ಲ, ಅವರ ತಲೆಯನ್ನು ಒದಿತಾನಲ್ಲ, ತಲೆ ಹಿಡಿದು ಬಿಟ್ಟು ದೂಡ್ತಾನಲ್ಲ, ಅದು ಕೈ ಇದು. ಇದು ಅದರ ಮಾರ್ಕ್. ಕುಮಾರಸ್ವಾಮಿ ಅವರೇ, ಇದು ಫೋಟೋ, ಸ್ಟೈಲಿಸ್ಟ್ ಫೋಟೋ ಇದೆ ಅಲ್ಲ ನೋಡಿ. ನಿಮ್ಮ ಪಕ್ಷದ ತೆನೆ ಹೊತ್ತ ಮಹಿಳೆಯ ಹಾಕ್ಕೊಂಡು ಕೂತ್ಕೊಂಡವ್ರೆ. ಮಾನ ಮರ್ಯಾದೆ ಇದ್ದರೆ ಏನಾದರೂ ನೋಡಿ, ಕಟ್ ಮಾರ್ಕ್ ನೋಡಿ, ಇಲ್ಲಿ ಇದೇ ಕಟ್ ಮಾರ್ಕ್. ನಿಮಗೆ ಸ್ವಲ್ಪ ಮುಂದೆ ತೋರಿಸಲಾ, ನಿಮ್ಗೆ ಇನ್ನೂ ಡೌಟ್ ಇರ್ಬೋದು. ನೋಡಿ, ವೆರಿ
ವೆರಿ ಶಾರ್ಟ್ಲಿ ತೋರಿಸ್ತಾ ಇದ್ದೀನಿ. ಈ ಕಟ್ ಮಾರ್ಕನ್ನು ನೀವು ನೋಡಿ, ಇಲ್ಲಿದೆ ಇನ್ನೊಂದು ಕೈ. ನಿಮಗೆ ಫಿಂಗರ್ಸ್ ಬೇಕಾ ಕುಮಾರಸ್ವಾಮಿ ಅವರೇ? ನಿಮ್ಮದೇ ಮಗನ ವಿಡಿಯೋ ಅಂತ ನಾನು ನಿಮಗೆ ತೋರಿಸ್ಬೇಕಾ? ಕಮ್ ದಿಸ್ ಸೈಡ್. ನಾನು ನಿಮಗೆ ಕಟ್ ಮಾರ್ಕ್ ತೋರಿಸ್ತಾ ಇದ್ದೀನಿ, ವೆರಿ ಕ್ಲಿಯರ್. ಎರಡರಲ್ಲೂ ತೋರಿಸ್ತಾ ಇದ್ದೀನಿ ಕಟ್ ಮಾರ್ಕ್ ಇನ್ ರೇಪ್ ಹ್ಯಾಂಡ್. ಕೈ ತೋರಿಸ್ತಾ ಇದ್ದೀನಿ. ಅದೇ ಕೈಯನ್ನು ಕುಮಾರಸ್ವಾಮಿಯವರ ಅಣ್ಣನ ಮಗ, ಒರಿಜಿನಲ್ ಪಿಕ್ಚರ್, ನಾವು ತಗೊಂಡಿರೋದಲ್ಲ, ವಿಚ್ ಈಸ್ ಅವೈಲೇಬಲ್ ಇನ್ ಗೂಗಲ್. ನೀವು ಹೋಗಿ ಗೂಗಲಲ್ಲಿ ಯಾರದೇ ಜರ್ನಲಿಸ್ಟು, ಯಾರದೇ ಇನ್ವೆಸ್ಟಿಗೇಷನ್, ನೀವನ್ ಕುಮಾರಣ್ಣನವರು ಅವರ ಮೀಡಿಯಾ ಕೋಆರ್ಡಿನೇಟರ್ ಅವರ PS ಹಾಕಿದ್ರು ನಿಮಗೆ ಕಂಪ್ಲೀಟ್ ಆಗಿ ಈ ಕಟ್ ಮಾರ್ಕ್ ವಿತ್ ಕೈ ಸಿಗುತ್ತೆ. ಅದೇ ನಿಮ್ಮ ಗೂಗಲಲ್ಲಿರುವ ಫೋಟೋದಲ್ಲೂ ಆ ಕೈ ಸಿಗುತ್ತೆ. ಕಟ್ ಮಾರ್ಕ್ 1, ಕಟ್ ಮಾರ್ಕ್ 2. ಇಷ್ಟಕ್ಕೆ ನಿಲ್ಲಿಸಿಲ್ಲ. ಎಗೈನ್ ನನಗೆ ಗೊತ್ತಿದೆ, ನೀವು ಅದನ್ನು ಹೇಳ್ಬಿಡ್ತೀರಿ. ಕಟ್ ಮಾರ್ಕ್ ನನಗೂ ಇದೆ, ಆ ಕೈಯಲ್ಲಿ ಇರ್ಬೋದು, ಇನ್ನೂ 100 ಕೈಯಲ್ಲಿ ಇರ್ಬೋದು. ದೇವೇಗೌಡರ ಫ್ಯಾಮಿಲಿಯಲ್ಲಿ ಎಲ್ರಿಗೆ ಕಟ್ ಮಾರ್ಕ್ ಇದೆ, ಹಾಸನದಲ್ಲಿ ಎಲ್ರಿಗೂ ಅಂಥದ್ದು ಮಾರ್ಕ್ ಇದೆ. ಇರಬಾರ್ದಾ? ನಿಮಗೂ ಇರ್ಬೋದು. ಅದು ಅವನದೇ ಕಟ್ ಮಾರ್ಕ್ ಅಂತ ನಿಮ್ಗೆ ಹೆಂಗೆ ಗೊತ್ತು? ಆ ಕೈಯಲ್ಲಿ ಅದೇ ಕಟ್ ಮಾರ್ಕ್ ಇದೆ ಅಂತ ನಿಮ್ಗೆ ಹೆಂಗೆ ಗೊತ್ತು? ಐ ನೋ ದ್ಯಾಟ್. ನೀವು ಅದನ್ನು ಕೇಳ್ತೀರಿ ಅಂತ. ಐ ವಿಲ್ ಗೋ ಟು ನೆಕ್ಸ್ಟ್ ಲೆವೆಲ್ ಆಫ್ ಕಂಪ್ಯಾರಿಸನ್. ನಿಮಗೆ ನೆಕ್ಸ್ಟ್ ಲೆವೆಲ್ ಆಫ್ ಕಂಪ್ಯಾರಿಸನ್ಗೆ ಹೋಗ್ತೀನಿ ನಾನು. ಇದು ನೋಡಿ, ವಾಟ್ ಎ ಬ್ಯೂಟಿಫುಲ್ ಕಂಪ್ಯಾರಿಸನ್. ಈ ಥರನೂ ಜರ್ನಲಿಸಮ್ ಮಾಡ್ಬೋದು, ಈ ಥರನೂ ಇನ್ವೆಸ್ಟಿಗೇಷನ್ ಮಾಡ್ಬೋದು, ಈ ಥರನೂ ಜನಗಳ ಮುಂದೆ ಸತ್ಯ ತರ್ಬೋದು. ಈ ಎರಡೂ ಕೈ ಇದೆ ಅಲ್ಲ ಕುಮಾರಣ್ಣವರೇ, ದೇವೇಗೌಡಜಿಯವರೇ, ಇದು ಎರಡು ಕೈ ಇದೆಯಲ್ಲ, ಈ ಕೈ ನೋಡಿ. ಕರ್ನಾಟಕದ ತಾಯಿಯ ಕೂಲಿಗೆ, ನಿಮ್ಮ ಮನೆಗೆ, ಹೊಟ್ಟೆಗೆ ಒಂದಿಲ್ಲದ ಹಿಟ್ಟು ತಿನ್ನಲಿಕ್ಕೆ ಬಂದ, ಕೆಲಸ ಮಾಡಿ ದುಡ್ದು ತಿನ್ನಲಿಕ್ಕೆ ಬಂದ, ಬೇಡ್ಲಿಕ್ಕೆ ಬಂದಿದ್ದಲ್ಲ ನಿಮ್ಮ ಮನೆಗೆ. 65ರಿಂದ 70 ವರ್ಷದ ಮಹಿಳೆಯ ಮೇಲಿಟ್ಟ ಕೈ. ಬೇಜಾರಾಗುತ್ತಲ್ಲ ನಿಮಗೆ? ನಿಮ್ಗೆ ಆಗಲ್ಲ. ಬೆರಳು ನೋಡಿ, ಇನ್ನೊಂದು ಸೈಡ್ ನೋಡಿ. ನೀವು ನಿಮ್ಮ ಸುಪುತ್ರ, ನಿಮ್ಮ ವಂಶದ ಕುಡಿ, ನಿಮ್ಮ ಮೊಮ್ಮಗ, ನಿಮ್ಮ ಮಗ, ನಿಮ್ಮ ಪಕ್ಷದ MP, ಸಂಸದ ಕೈ ನೋಡಿ. ಕಣ್ಣು ಕಾಣುತ್ತಾ? ನೀವು ಹೇಳ್ತೀರಿ, ಒಂದು ವಿಡಿಯೋದಲ್ಲಿ ನೋಡ್ಕೊಂಡಿದ್ದೀನಿ, ನನ್ನ ಕಾಲು ಮಾತ್ರ ವೀಕ್ ಆಗಿದೆ, ಇದು ಹಾಗೆ ಇದೆ ಅಂತ. ಐ ಆಮ್ ಶ್ಯೂರ್ ನೀವು ಮಾಜಿ ಪ್ರಧಾನಮಂತ್ರಿ, ನೀವು CM ಆಗಿದ್ದವರು, ನೀವು ಮುತ್ಸದ್ದಿಗಳು, ನಿಮಗೆ ನಿಮ್ಮ ಮೊಮ್ಮಗನ ಬಗ್ಗೆ ಕಾಳಜಿ ಇರಬೇಕಾಗಿರೋದು ಅದು ಸರ್ವತಾ ಸತ್ಯ. ಅದರೊಟ್ಟಿಗೆ 60 ವರ್ಷದ ನಿಮಗೆ ರಾಜಕೀಯ ಜೀವನವನ್ನು ಧಾರೆ ಎರೆದ, ಏನೂ ಇಲ್ಲದ ನಿಮ್ಮನ್ನು ಭಾರತದ ಪ್ರಧಾನಿ ಮಾಡುವವರೆಗೆ ತಗೊಂಡೋದ, ಏನೂ ಇಲ್ಲದ ನಿಮ್ಮ ಫ್ಯಾಮಿಲಿಯನ್ನು ಇವತ್ತು ಸಾವಿರಾರು ಕೋಟಿಗೆ ಮಾಡಿಸಿದಂತಹ ನಿಮ್ಮ ಕ್ಷೇತ್ರದ ಜನತೆಗೆ ಮೇಲೆ ರೇಪ್ ಆದಾಗ ನೀವು ಅದನ್ನು ಕಾನೂನಿಗೆ ಬಿಡುವುದು, ಅದು ಕಾನೂನು ಮಾಡೇ ಮಾಡುತ್ತೆ. ನಿಮಗೆ ಸ್ವಲ್ಪ ನೈತಿಕತೆ ಇರಬೇಕಿತ್ತು, ಮೋರಲ್ ಅಂತ ಹೇಳ್ತಾರಲ್ಲ, ಅದಾದ್ರೂ ಇರಬೇಕಿತ್ತು. ಅದನ್ನು ಬಿಟ್ಟು ಮಾತಾಡಿದ್ರಿ ನೀವಿಬ್ಬರು. ಅದನ್ನು ಬಿಟ್ಟು ಸಂತ್ರಸ್ತರಿಗೆ ಹೆದರಿಸುವ ಕೆಲಸ ಮಾಡಿದ್ರಿ. ಅದನ್ನು ಬಿಟ್ಟು ನಮ್ಮ ಕುಡಿಯಿಂದ ತಪ್ಪಾಗಿದೆ ಅನ್ನುವ ಒಂದು ಮಾತು ನಿಮ್ಮ ಬಾಯಿಂದ ಬಂದಿಲ್ಲ. ಪಶ್ಚಾತ್ತಾಪದ ಒಂದು ನುಡಿ ನಿಮ್ಮ ಬಾಯಿಂದ ಬಂದಿಲ್ಲ. ಇವತ್ತು ಆ ರೇಪಿಸ್ಟಿನ ಬಾಯಲ್ಲೂ ನಿಮ್ಮ ಕುಟುಂಬಗಳೊಡನೆ ಸ್ವಾರಿ ಕೇಳೋದು ಬಿಟ್ಟರೆ ಆದ ಅನ್ಯಾಯ ಆದ ಮಹಿಳೆಯರೊಟ್ಟಿಗೆ ಪಶ್ಚಾತ್ತಾಪದ ಸ್ವಾರಿ ನೀವು ಯಾರೂ ಕೇಳಲಿಲ್ಲ. ಇವತ್ತು ತೋರಿಸ್ತಾ ಇದ್ದೀನಿ ನಿಮಗೆಲ್ಲ. ಕುಮಾರಣ್ಣನವರೇ, ದೇವೇಗೌಡಜಿಯವರೇ, ಈ ಎರಡೂ ಕೈಗಳನ್ನು ನೋಡಿ. ನನಗೆ ಗೊತ್ತಿದೆ ನಿಮ್ಮ ಕಾಲು ವೀಕ್ ಆಗಿದೆ, ನಿಮ್ಮ ತಲೆ ಚೆನ್ನಾಗಿದೆ, ನೀವು ಗ್ಲಾಸನ್ನು ಇಟ್ಕೊಂಡು ಓದಲ್ಲ, ಕುಮಾರಣ್ಣನೂ ಗ್ಲಾಸ್ ಇಟ್ಕೊಳ್ಳಲ್ಲ.
ಇದನ್ನು ನೋಡಿ, ಇದರ ಸತ್ಯ ನಿಮ್ಗೆ ಅರ್ಥ ಆಗುತ್ತೆ. ಮಹಿಳೆಯ ಸೆರಗನ್ನು ಜಾರಿಸಿದ ಕೈ ಯಾವುದಿರ್ಬೋದು? ಮಹಿಳೆ ತಾನು ಬೇಡ ಬೇಡ ಅಂತ ಹೇಳುವಾಗಲೂ ರೇಪ್ ಮಾಡಿದಂತಹ ಆ ಪಾಪಿಷ್ಟನ ಕೈ ಯಾರ್ದಿರ್ಬೋದು? ಆ ಪಾಪಿಷ್ಟ ಯಾವ ಕುಟುಂಬದಲ್ಲಿ ಹುಟ್ಟಿರ್ಬೋದು? ಆ ಪಾಪಿಷ್ಟ ಯಾವ ಪಕ್ಷದಲ್ಲಿ ಸಂಸದನಾಗಿ ಹೋಗಿರ್ಬೋದು? ಅಷ್ಟೆಲ್ಲ ಗೊತ್ತು ಬಿಟ್ಟು ಆ ಪಾಪಿಷ್ಟನಿಗೆ ಪುನಃ ಬಿ ಫಾರ್ಮನ್ನು ಯಾರು ಕಟ್ ಮಾಡಿರ್ಬೋದು? ಇಷ್ಟೆಲ್ಲ ವಿಡಿಯೋ ಲೀಕ್ ಆದಮೇಲೇನು ಪುನಃ ಯಾವ ನಾಚಿಗೆ ಮಾನ ಮರ್ಯಾದೆ ಬಿಟ್ಟು ಅದೇ ಮತದಾರರ ಮುಂದೆ ಹೋಗಿ ಮತಭಿಕ್ಷೆ ಕೇಳಲಾಯಿತು? ದಿಸ್ ಇಸ್ ನೆಕ್ಸ್ಟ್ ಚಾರ್ಟ್ ಆಫ್ ಎಕ್ಸ್ಪ್ಲನೇಷನ್. ಸ್ವಲ್ಪ ಆದರೂ ಮಾನ ಮರ್ಯಾದೆ ಏನಾದಿದ್ರೆ ನೋಡಿ, ಇದನ್ನು ಯಾರಾದರೂ ಫೋರ್ಜರಿ ಮಾಡ್ಬೋದಾ? ಇದನ್ನು ಯಾರಾದರೂ ಷಡ್ಯಂತ್ರ ಮಾಡ್ಬೋದಾ? ಇದನ್ನು ಯಾರಾದರೂ ತಂದು ಹಾಕ್ಬೋದಾ? ಕಾಮನ್ ಸೆನ್ಸ್. ನಿಮ್ಮ ಫ್ಯಾಮಿಲಿಯಲ್ಲಿ ಡಾಕ್ಟರ್ಗಳಿದ್ದಾರೆ, ಇಂಜಿನಿಯರ್ಸ್ಗಳಿದ್ದಾರೆ, ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಮಿನಿಸ್ಟ್ರುಗಳಿದ್ದಾರೆ. ಕಾಮನ್ ಸೆನ್ಸಲ್ಲಿ ಯೂಸ್ ಮಾಡಿ. ಈ ಕೈ ಯಾರ್ದು? ನಂದ? ನಿಮ್ದ? ಅಲ್ಲ ಷಡ್ಯಂತ್ರ ಮಾಡಿದವ್ರದ? ಅಲ್ಲ ಇದನ್ನು ಮರೆಮಾಚ್ತೀರಾ? ಇನ್ನೂ ಸುಳ್ಳು ಹೇಳ್ತೀರಾ? ಇನ್ನೂ ರಾಜ್ಯದ ಜನತೆಯನ್ನು ಬೊಗಳೆ ಬಿಟ್ಟು ದಾರಿ ತಪ್ಪಿಸ್ತೀರಾ? ಇನ್ನೂ ಇನ್ನೊಬ್ಬನ ಬಂದೂಕು ಇಟ್ಟುಬಿಟ್ಟು ಇನ್ನೊಬ್ಬನ ಕಡೆ ತೋರಿಸ್ಬಿಟ್ಟು ಇನ್ವೆಸ್ಟಿಗೇಷನ್ ದಾರಿ ತಪ್ಪಿಸ್ತೀರಾ? ನಿಮಗೆ ಮುಖನೇ ಬೇಕಿತ್ತಾ? ನಿಮ್ಮ ಪಾಪಿ ಕಂದ ಅವನ ಮುಖನೂ ಮಾಡಿಲ್ಲ, ಸಂತ್ರಸ್ತೆಯರ ಮುಖವನ್ನು ರೆಕಾರ್ಡ್ ಮಾಡಿಕೊಂಡಲ್ಲ, ಅದನ್ನು ಕೇಳೋದು ಬಿಟ್ಬಿಟ್ಟು ಅವನಿಲ್ಲ ಅಂತ ಹೇಳ್ತಾ ಇದ್ರಲ್ಲ. ಏನು ಹೇಳ್ತಾ ಇದ್ದೀರಿ ಈಗ? ನೆಕ್ಸ್ಟ್ ಕಂಪ್ಯಾರಿಸನ್. ನೋಡಿ, ಮನುಷ್ಯನ ಯಾವುದನ್ನಾದರೂ ಚೇಂಜ್ ಮಾಡ್ಬೋದಂತೆ. ರೇಖೆಗಳು ಅಂತ ಹೇಳ್ತಾರೆ, ಕೈನ ರೇಖೆಗಳು ಎಲ್ಲರ ಹಸ್ತದಲ್ಲಿ ಡಿಫ್ರೆಂಟ್. ಒಬ್ಬನ ಕೈಯಲ್ಲಿರುವುದು ಇನ್ನೊಬ್ಬನ ಕೈಯಲ್ಲಿರಲಿಕ್ಕೆ ಚಾನ್ಸೇ ಇಲ್ಲ. ನನ್ನ ಕೈಯಲ್ಲಿರುವುದು ಈ ಜಗತ್ತಿನಲ್ಲಿ ನನ್ನ ಒಬ್ಬನ ಕೈಯಲ್ಲಿ ಮಾತ್ರ ಆ ರೇಖೆ ಇರಲು ಸಾಧ್ಯ. ಅಟ್ಲೀಸ್ಟ್ 50% ಇಂದ 70% ಡಿಫ್ರೆಂಟ್ ಇರುತ್ತೆ. ಒಬ್ಬನ ಕೈ ರೇಖೆಗೂ ಇನ್ನೊಬ್ಬನ ಮ್ಯಾಚ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ದೇವೇಗೌಡರೆ, ನೀವು ಎಸ್ಟ್ರಾಲಜಿ ನಂಬ್ತೀರಿ. ರೇವಣ್ಣನವರೇ, ನೀವು ಎಸ್ಟ್ರಾಲಜಿ ನಂಬ್ತೀರಿ. ಕೈರೇಖೆ ನೋಡಿರಲಬಹುದು ನೀವು. ಕುಮಾರಣ್ಣನವರೇ, ನೀವು ಸಾವಿರಾರು ಹೋಮ ಹವನ ಪೂಜೆ ಎಲ್ಲೆಲ್ಲೋ ಮುಖ್ಯಮಂತ್ರಿ ಇದ್ದಾಗಲೂ ಎಲ್ಲೆಲ್ಲೋ ಇದ್ದು ಮಾಡಿಸಿದ್ರಿ. ಹಸ್ತರೇಖೆಯಲ್ಲಿ ಭವಿಷ್ಯತ್ತಿನಲ್ಲಿ ನಂಬಿಕೆ ಇಡುವ ನಿಮ್ಮ ಫ್ಯಾಮಿಲಿ ಈಗ ನಾನು ತೋರಿಸ್ತಾ ಇರುವ ಕೈ ರೇಖೆ ಇದೆ ಅಲ್ವಾ, ಈ ಕೈ ಇದೆ ಅಲ್ಲ, ಇದು ರೇಪ್ ಮಾಡ್ತಾ ಇರುವ ಕೈ. ಈ ಕೈ ಇದೆ ಅಲ್ಲ, ರೇಪ್ ಮಾಡಲಿಕ್ಕೆ ಯೂಸ್ ಮಾಡಿದಂತಹ ಬೆರಳುಗಳು ಮತ್ತು ಕೈಗಳು. ಈ ಕೈ ಇದೆ ಅಲ್ವಾ, ಮೃಷ್ಟಾನ್ನ ಭೋಜನ ತಿಂದು ಮಣ್ಣಿನ ಮಗನ ಮನೆಯಲ್ಲಿ ಬೆಳೆದ ಕೈ ಇದು. ಈ ಕೈ ಇದೆ ಅಲ್ಲ, ಸಂಸತ್ ಭವನದಲ್ಲಿ ಹೋಗಿ ಸಂಸತ್ ಭವನದ ಎಂಟ್ರಿಯಲ್ಲಿ ಹೋಗ್ಬಿಟ್ಟು ಹಾಸನ ಜನತೆಯ ಭಿಕ್ಷೆಯಿಂದ ಪೆನ್ನಲ್ಲಿ ತಾನು ಸಂಸದ ಅಂತ ಹಾಕಿದಂತಹ ಕೈ ಇದು. ಆ್ಯಂಡ್ ಈ ಕೈ ಎಲ್ಲಿಂದ ಸಿಕ್ತು ನಿಮ್ಗೆ ಅಂತ ಹೇಳ್ತೀರಲ್ಲ, ಈ ಕೈ ನಮಗೆ ಸಿಕ್ಕಿದ್ದು ಬೇರೆ ಜಾಗಗಳನ್ನು ನಿಮಗೆ ತೋರಿಸ್ಲಿಕ್ಕಾಗಲ್ಲ. ಆ ಜಾಗಗಳನ್ನು ಬ್ಲರ್ ಮಾಡಿದ್ದೀವಿ. ಕುಮಾರಣ್ಣನವರು ಹೇಳ್ತಾರೆ ಅದನ್ನು ತೋರಿಸುವುದು ಅಪರಾಧ ಅಂತ, ಅದಕ್ಕೆ ತೋರಿಸ್ತಾ ಇಲ್ಲ. ಅಷ್ಟು ಜರ್ನಲಿಸಮ್ನ ಸ್ವಲ್ಪ ಆದರೂ ಕಿಂಚಿತು ಮಾನ ಮರ್ಯಾದೆ ನಮಗಿದೆ, ನಿಮಗಿಲ್ಲ ಅಂದರು. ಈ ಕೈ ಇದೆ ಅಲ್ವಾ, ಅಲ್ಲಿದ್ದು ಕೈ. ಕುಮಾರಣ್ಣನವರೇ, ನಿಮ್ಮ ಮಗನ ಮುಖ ಬಂದಿಲ್ಲಲ್ಲ, ಹಸ್ತರೇಖೆ ಗೊತ್ತಿರ್ಬೋದು ನಿಮಗೆ. ಈ ಹಸ್ತರೇಖೆಗಳನ್ನು, ಈ ಬೆರಳುಗಳನ್ನು ಹೋಗಿ ನೋಡಿ. ನಿಮ್ಮ ಮಗ ನಾಳ್ದು ಬರ್ತಾನಲ್ಲ, ಮುದ್ದು ಕುಮಾರ, ನಿಮ್ಮ ಹತ್ರನೂ ಪೆನ್ ಡ್ರೈವ್ ಇದೆ ಅಂತ ಹೇಳಿದ್ರಲ್ಲ ನೀವು, ನಿಮಗೂ ಸಿಕ್ಕಿದೆ ಅಲ್ವಾ. ನಿಮ್ಮ ಮುದ್ದು ಕುಮಾರನ ಕಂದನ ಕೈಯನ್ನು ಹಿಡಿದು, ಬೆರಳನ್ನು ಹಿಡಿದು ಈ ಹಸ್ತರೇಖೆಯನ್ನೊಮ್ಮೆ ನೋಡಿ. ಅದ್ರ ನಂತರನೂ ಏನಾದರೂ ಡೌಟ್ ಬಂದರೆ ನಮ್ಮ ಹತ್ರ ಬನ್ನಿ. ಯು ಶುಡ್ ಫೀಲ್ ಶೇಮ್ ಆನ್ ಯುವರ್ ಸೆಲ್ಫ್. ನೀವು ಯಾವುದನ್ನಾದರೂ ನೀವು ಸಮರ್ಥಿಸಿಕೊಂಡಿದ್ದರೆ ನಾನು ಮೆಚ್ತಾ ಇದ್ದೆ, ಕರ್ನಾಟಕದ ಜನತೆ ಮೆಚ್ತಾ ಇದ್ರು. ನೀವು ಎಂಥ ಕೇಸುಗಳನ್ನು, ಎಂಥ ಭ್ರಷ್ಟಾಚಾರ ಕೇಸುಗಳನ್ನು ಕುಮಾರಣ್ಣವರು ಸಮರ್ಥಿಸಿಕೊಂಡಿದ್ದರೆ, ನಿಂದು ಇದೆ ಅಲ್ಲ, ಅವನು ಮಾಡಿದ್ದು ಅದು ರಾಜಕೀಯ ಷಡ್ಯಂತ್ರ ಅಂತ ಹೇಳ್ಬಿಟ್ಟಿದ್ರೆ ಇಡೀ ಕರ್ನಾಟಕ ನಿಮ್ಮನ್ನು ಹೆಮ್ಮೆ ಪಡಿಸ್ತಾ ಇತ್ತು. ವೇ ಆಫ್ ಯು ಡಿಪೆಂಡ್ ಅಂತ ಹೇಳ್ತಾ ಇದ್ವಿ ನಾವು. ಬಟ್ ಟುಡೇ ವಿ ಫೀಲ್ ಶೇಮ್ ಟು ಟೆಲ್, ನೀವು ಒಬ್ಬ ರಾಜಕಾರಣಿ, ನೀವು ಒಬ್ಬ ನಮ್ಮನ್ನು ಆಳಿದ್ದೀರಿ, ನಿಮ್ಮ ಅಪ್ಪನೂ ನಮ್ಮ ರಾಜ್ಯಸಭಾ ಸದಸ್ಯರಾಗಿದ್ದೀರಿ, ನಿಮ್ಮ ಅಪ್ಪನೂ ನಮ್ಮ ಒಮ್ಮೆ ಮಾಜಿ ಪ್ರಧಾನ ಮಂತ್ರಿಗಳಾಗಿದ್ದರು, ಹೇಳಿಕೊಳ್ಳುವಷ್ಟು ಅಸಹ್ಯವನ್ನು ಹುಟ್ಟಿಸಿದ್ದೀರಿ. ಇವತ್ತು ಡೋಂಟ್ ಡಿಪೆಂಡ್. ಇವತ್ತಾದರೂ ಪಶ್ಚಾತ್ತಾಪ ಪಡಿ, ಇವತ್ತಾದರೂ ಒಪ್ಕೊಳ್ಳಿ, ಇವತ್ತಾದರೂ ಸಂತ್ರಸ್ತೆಯವರೊಟ್ಟಿಗೆ ನಿಲ್ಲಿ. ಅದೇ ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗಾದ್ರೆ ಇದೇ ಮಾಡ್ತಾ ಇದ್ದೀರಾ? ಇದೇ ಪ್ರೂಫ್ ಕೇಳ್ತಾ ಇದ್ದೀರಾ?
ಪ್ರೂಫನ್ನು ಇವತ್ತು ಕೊಡ್ತಾ ಇದ್ದೀವಿ ಕುಮಾರಣ್ಣನವರೇ. ನೆಕ್ಸ್ಟ್, ಎಸ್, ಇನ್ನೊಂದು ನೋಡಿ, ನಗ್ನ ಕಾಲನ್ನು ತೋರಿಸ್ತಾ ಇದ್ದೀವಿ. ಅದನ್ನು ನಮಗೂ ನಾಚಿಕೆ ಆಗ್ತಾ ಇದೆ, ಬ್ಲರ್ ಮಾಡ್ತಾ ಇದ್ವಿ. ಈ ವಿಡಿಯೋ ನೋಡಿ, ಕುಮಾರಣ್ಣ, ದೇವೇಗೌಡಜಿಯವರೇ, ರೇವಣ್ಣವರೇ, ನೀವು ಒಪ್ಕೊಂಡಿದ್ರಿ ನಿಮ್ಮ ಮಗದ್ದ ವಿಡಿಯೋ, ನಿಮ್ಮ ಹೆಸರನ್ನು ನಾವು ಗಡಿ ಯಾಕೆ ಎತ್ತಲ್ಲ, ಪದೇ ಪದೇ ಯಾಕೆ ಎತ್ತಳಲ್ಲ ಅಂದರೆ ನೀವು ಒಪ್ಕೊಂಡಿದ್ರಿ ಆ ವಿಡಿಯೋ ನನ್ನ ಮಗಂದು 4 ವರ್ಷದ ಹಿಂದೆ ಅಂತಾರೆ. ಅಟ್ಲೀಸ್ಟ್ ನೀವು ಅದರಲ್ಲಾದರೂ ಒಂದು ಶ್ರದ್ಧೆ, ಒಂದು ಏನು ಒಬಿಡಿಯನ್ಸನ್ನು ತೋರಿಸ್ಬಿಟ್ಟಿದ್ರಿ. ಹೌದು, ಇದು ನನ್ನ ಮಗಂದೇ 4 ವರ್ಷ ಹಿಂದಿದ್ದು, ಬಟ್ ಈಗ ಬಿಟ್ಟಿದ್ದಾರೆ ಅಂತ ಆದರೂ ಒಪ್ಕೊಂಡಿದ್ರಿ. ಆದರೆ ಚಿಕ್ಕಪ್ಪ ಮತ್ತು ತಾತ ಒಪ್ಕೊಂಡಿಲ್ಲ. ಅದಕ್ಕೆ ಅವರ ಹೆಸರನ್ನು ಹೇಳ್ತಾ ಇದ್ದೀವಿ, ಅವರಿಗೆ ಕನ್ವಿನ್ಸ್ ಮಾಡ್ತಾ ಇದ್ದೀವಿ. ಎಸ್, ಈ ದರಿದ್ರ ಕಾಲಿದೆ ಅಲ್ವಾ, ಸಂಸತ್ ಭವನಕ್ಕೆ ಈ ಕಾಲಿಡ್ತಾರೆ. ಹಾಸನದ ಜನತೆ ಈ ಕಾಲನ್ನು ಭಾರತದ ಪವಿತ್ರವಾದ ದೇವಸ್ಥಾನ ಅಂತ, ದೇಗುಲಕ್ಕೆ ಒಂದು ಟೆಂಪಲ್ ಅಂತ ಹೇಳ್ತೀವಿ, ಪವಿತ್ರವಾದ ಪಾರ್ಲಿಮೆಂಟ್ಗೆ ಈ ಕಾಲನ್ನು ಕಳಿಸ್ತಾರೆ. ಈ ಕಾಲು ಹಾಸನದ ಜನತೆ, ತೆನೆ ಹೊತ್ತ ಮಹಿಳೆಯರು ಬೆವರು ಸುರಿಸಿ ಓಟ್ ಹಾಕಿ ಸಂಸತ್ ಭವನಿಗೆ ಹತ್ತಿಸ್ತಾರೆ. ಅದೇ ಕಾಲು ರೇಪ್ ಸೀನಲ್ಲಿದೆ ನೋಡಿ. ಈ ಕಾಲು ರೇಪ್ ಸೀನ್. ನಾಚಿಗೆ, ಮಾನ, ಮರ್ಯಾದೆ, ತಾಯಂದ್ರೂ, ತಂಗಿಯಂದ್ರೂ, ಅಕ್ಕಂದ್ರೂ, ಸೊಸೆಂದ್ರೂ ಬಿಟ್ಟು ಬಿಡಿ ಅಂತ ಹೇಳಿದ್ರು. ಕಾರ್ಯಕರ್ತರನ್ನು, ಆಫೀಸರ್ಗಳನ್ನು, ಪಾಲಿಕೆಯ ಫೈನಲ್ ಎಲ್ಲಿಯವರೆಗೆ ಅಂದರೆ ಪೌರ ಕಾರ್ಮಿಕರನ್ನು ಈ ಫ್ಯಾಮಿಲಿ ಬಿಟ್ಟಿಲ್ಲ ಅನ್ನುವವರೆಗೆ ಮಾಡಲಾಯಿತು. ಅದರ ಮೇಲೆ ಇವರಿಗೆ ಮಾನ, ಮರ್ಯಾದೆ, ವರ್ಚಸ್ಸು, ಗೌರವ ಇವರ ಬಾಯಿಂದ ಬರುವುದು. ನಮ್ಮ ಫ್ಯಾಮಿಲಿಯ ವರ್ಚಸ್ಸು ತೆಗಿಲಿಕ್ಕೆ ಮಾಡ್ತಾ ಇದ್ದಾರೆ, ಗೌರವ ತೆಗಿಲಿಕ್ಕೆ ಮಾಡ್ತಾ ಇದ್ದಾರೆ. ಈ ಕಾಲನ್ನು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರು ಕರ್ಕೊಂಡೋಗಿ ಒಳಗಡೆ ಬಿಟ್ಟಿರೋದ. ಈ ಕಾಲು ಯಾರ ಕಾಲು? ಇಷ್ಟು ಈ ದರಿದ್ರ ಕಾಲಿದೆಲ್ಲ ಯಾರ ಕಾಲು ಅಂತ ನಮಗೆ ನೋಡಬೇಕಲ್ಲ. ಐ ವಿಲ್ ಶೋ ಯು ಟುಡೇ. ಈ ಕಾಲು ಇನ್ನೆಲ್ಲೆಲ್ಲಿಗೆ ಹೋಗಿತ್ತಂತ ಆ್ಯಕ್ಚುಲಿ ಹೇಳಬೇಕಾದ್ರೆ ನಿಮಗೆ ಈ ಕಾಲನ್ನು ಇನ್ನೊಂದು ಕಡೆ ತೋರಿಸ್ಲಿಕ್ಕೂ ನನಗೆ ಬೇಜಾರಾಗ್ತಾ ಇದೆ. ಎಂಥ ಕಡೆ ನಾನು ಕಂಪ್ಯಾರಿಸನ್ ಈ ಕಾಲನ್ನು ಇವತ್ತು ತೋರಿಸ್ತಾ ಇದ್ದೀನಿ ಅಂದರೆ, ಭಾರತದ ಕರ್ನಾಟಕದ ಜನತೆ ಮಾತ್ರ ಅಲ್ಲ, ಭಾರತದ ಪ್ರಧಾನಮಂತ್ರಿನೂ ಇವತ್ತು ಒಂಥರ ಬೇಜಾರು ಪಡ್ಕೊಳ್ಬೇಕು, ನಾಚಿಕೆ ಪಡ್ಕೊಳ್ಬೇಕು. ಇಟ್ ಈಸ್ ನಾಟ್ ಕರ್ನಾಟಕದ ಜನತೆ, ಭಾರತದ ಜನತೆ ಅಲ್ಲ, ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ಕೂಡ ಇವತ್ತು ಒಂಥರ ನಾಚಿಕೆ ಪಡ್ಕೊಬೇಕು. ಹೌದಾ, ಈ ಕಾಲು, ಇದೇ ಕಾಲು ನನ್ನ ದೇಶದ ತುತ್ತಿಗಾಗಿ, ಒಂದು ತುತ್ತಿಗ ಹಸಿವಿಗಾಗಿ ಕೆಲಸಕ್ಕೆ ಹೋದ ಒಂದು ಅಜ್ಜಿಯನ್ನು ಕೂಡ ರೇಪ್ ಮಾಡಿದಂತಹ ಆ ಕಾಲು ನನ್ನ ಮನೆಗೂ ಬಂದಿತ್ತಾ? ಐ ವಿಲ್ ಶೋ ಯು ದಟ್ ಕಂಪ್ಯಾರಿಸನ್ ಚಾರ್ಟ್. ನಾನು ಈ ಫೋಟೋವನ್ನು ಯಾಕೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಕಾಲು ಕಂಪ್ಯಾರಿಸನ್ ಮಾಡ್ತೀನಲ್ಲ, ಈ ಕಾಲು ಮತ್ತು ಈ ಕಾಲು ಎಲ್ಲಿ ಗೊತ್ತಾ ವೀಕ್ಷಕರೇ? ಇನ್ನೊಂದು ಕಾಲು ನಾನು ತೋರಿಸ್ತಾ ಇರೋದು ಪ್ರಧಾನಮಂತ್ರಿಗಳ ಮನೆಯ ಒಳಗಡೆ. ಕಂಪ್ಯಾರಿಸನ್ ಚಾರ್ಟಲ್ಲಿರುವ ಆ ಕಾಲು ಇದೆ ಅಲ್ವಾ, ಈ ಕಾಲು ನಾನು ಏನು ತೋರಿಸ್ತಾ ಇದ್ದೀನಲ್ಲ, ಈ ಕಾಲು ಇರುವುದು ಭಾರತ ದೇಶದ ಘನವೆತ್ತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ ಮನೆಯಲ್ಲಿ. ಈ ಫೋಟೋವನ್ನು ನೀವು ಕಂಪ್ಲೀಟ್ ನೋಡಿದರೆ, ಈ ಕಾಲು ನೋಡಿ ನೀವು, ಎಲ್ಲಿಯಾದರೂ ಅನಿಸುತ್ತಾ? ಇದೇ ಬೆರಳು, ಈ 5 ಬೆರಳುಗಳು ನೋಡಿ. ಈ ಕಾಲು ರೇಪ್ ಸೀನಲ್ಲಿರುವ ಕಾಲು ಮತ್ತೆ ಮೋದಿಜಿಯವರ ಮನೆಯಲ್ಲಿರುವ ಕಾಲು. ನೋಡಿ ಈ ಕಾಲು ಇದು ಎಲ್ಲಿದೆ ನೋಡಿ, ಈ ಕಾಲು ಎಲ್ಲಿದೆ ನೋಡಿ. ಪ್ರಧಾನಮಂತ್ರಿಗಳು ಹೆಗಲ ಮೇಲೆ ಕೈ ಹಾಕ್ಕೊಂಡಿದ್ದಾರೆ. ಇದು ರೇಪಿಸ್ಟಿನ ತಂದೆ, ಲೈಂಗಿಕ ದೌರ್ಜನ್ಯ ಆರೋಪ ಹೊತ್ತು 7 ದಿನ ಜೈಲುವಾಸ ಅನುಭವಿಸಿ ಬಂದ ಶ್ರೀ ರೇವಣ್ಣನವರು.
ಈ ಫೋಟೋ ನೋಡಿದರೆ ನೀವು ಭಾರತದ ಮಾಜಿ ಘನವೆತ್ತ ಪ್ರಧಾನಮಂತ್ರಿಗಳು ಮತ್ತು ರೇಪಿಸ್ಟಿನ ತಾತ ಶ್ರೀಯುತ ದೇವೇಗೌಡರು. ಇಲ್ಲಿರುವುದು ಚಿಕ್ಕಪ್ಪ, ಸೂಟ್ಕೇಸ್ ಚಿಕ್ಕಪ್ಪ ಅಂತ ಕರೆಸ್ಕೊಟ್ಟ ಕುಮಾರಸ್ವಾಮಿಯವರು. ಇದು ಇಲ್ಲಿರುವುದು 6 ಫೀಟ್ ಹೈಟ್ ಗಾಯ್, 6 ಫೀಟ್ ಉದ್ದ ಇರುವಂತಹದ್ದು, ಕಾಲಲ್ಲಿ ಗೂಚಿ ಚಪ್ಪಲಿ ಅಂದರೆ 1 ಲಕ್ಷ 2 ಲಕ್ಷದ ಚಪ್ಪಲಿ ಹಾಕೊಂಡ ಈ ಮನುಷ್ಯ ಇರುವುದು ಪ್ರಧಾನಮಂತ್ರಿಗಳ ಮನೆಯಲ್ಲಿ. ಮೈತ್ರಿ ಯಾವಾಗ ಆಗತ್ತೆ, JDS ಮತ್ತು ಮೈತ್ರಿ ಯಾವಾಗ ಆಗತ್ತೆ, ಆವಾಗ ದೇವೇಗೌಡರು ಮರ್ತು ಬಿಡ್ತಾರೆ. ಪ್ರಧಾನಮಂತ್ರಿ ನೀವು ಆದರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅನ್ನುವ ಮಾತು. ಕುಮಾರಸ್ವಾಮಿ ಅವರು ಅವನು ಇವನು ಮೋದಿ ಅಂತ ಕರಿತಾ ಇದ್ದವರು ಪಕ್ಕದಲ್ಲಿ ಯಾವ ರೀತಿಯಾಗಿ ಮರ್ಯಾದೆಯಸ್ಥರಾಗಿ ನಿಂತಿದ್ದಾರೆ ಅಂತ ನೋಡಿ. ಅದರ ಪಕ್ಕ ಎಲ್ಲರಿಗೆ ಅಂತರ ಕಾಯ್ದುಕೊಂಡು ಸ್ವಲ್ಪ ಅಂತರ ಬಿಟ್ಟು ಈ ಚಪ್ಪಲಿ ಹಾಕೊಂಡಿದ್ದಾರೆ ನೋಡಿ. ಈ ಕಾಲು ಇದು ಪ್ರಧಾನಮಂತ್ರಿಯವರ ಮನೆಯ ಒಳಗಡೆ ಹೋದ ಕಾಲುನು, ರೇಪಲ್ಲಿರುವ ಕಾಲುನು, ಇನ್ಕ್ಲೂಡಿಂಗ್ ನೋಡಿ ನೈಲ್ ಕಟ್ಟಿಂಗ್. ನಾವು ಉಗುರುಗಳನ್ನು ಕಟ್ ಮಾಡ್ತೀವಲ್ಲ, ಕುಮಾರಣ್ಣನವರೇ ನೀವು ಪ್ರೊಡ್ಯೂಸರ್ ಆಗಿದ್ರಿ, ಡೈರೆಕ್ಟರ್ ಆಗಿದ್ರಿ, ನೀವು ಎಲ್ಲ ರೀತಿಯ ಕೆಲಸಗಳನ್ನು ಮಾಡಿದ್ದೀರಿ. ಐ ಥಿಂಕ್ ಇವತ್ತು ನಿಮ್ಮ ಕಾಮನ್ ಸೆನ್ಸ್ ಅಟ್ಲೀಸ್ಟ್ ಓಪನ್ ಆಗುತ್ತೆ ಅನ್ನುವ ಭರವಸೆಯೊಂದಿಗೆ ಈ ಎಪಿಸೋಡ್ ನಿಮಗೆ. ಈ ಕಾಲು ಏನಿದೆಲ್ಲ, ಈ ದರಿದ್ರ ಕಾಲು, ಅದೇ ಕಾಲು ಇಲ್ಲಿರುವುದು. ಕಂಪ್ಯಾರಿಸನ್, ಬ್ಯೂಟಿಫುಲ್ ಕಂಪ್ಯಾರಿಸನ್ ಅಲ್ವಾ? ಇದು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಅಲ್ವಾ? ಇದರಲ್ಲೂ ನಿಮ್ಗೇನಾದರೂ ಷಡ್ಯಂತ್ರ ಕಾಣುತ್ತಾ? ಇದರಲ್ಲೂ ನಿಮ್ಗೇನಾದರೂ DK ಶಿವಕುಮಾರ್ ಅಥವಾ ಸಿದ್ದರಾಮಯ್ಯರವರು ಕಾಣ್ತಾರಾ? ನೋಡಿ ಇಲ್ಲಿ ಈ ಕೈ, ಇನ್ನೊಂದು ತೋರಿಸ್ತೀನಿ. ನಾನು ನಿಮ್ಗೆ ಹೇಳಿದೆ ಹಸ್ತ ಅಂತ ಹೇಳಿದೆ, ಹಸ್ತರೇಖೆ, ಕಾಲನ್ನು ತೋರಿಸಿದ್ದೀವಿ. ಆ ಕಾಲು ಎಲ್ಲಿದೆ ಅಂತಲೂ ತೋರಿಸಿದ್ದೀವಿ. ನರೇಂದ್ರ ಮೋದಿಯವರ ಮನೆಯಲ್ಲಿರುವ ಕಾಲನ್ನು ಮತ್ತು ರೇಪ್ ಸೀನಲ್ಲಿರುವ ಕಾಲನ್ನು ಎರಡನ್ನೂ ತೋರಿಸಿದ್ದೀವಿ ನಿಮಗೆ. ಈಗ ಹಸ್ತರೇಖೆಗೆ ಬರ್ತೀನಿ. ನೋಡಿಲ್ಲಿ, ಇದು ಹಸ್ತರೇಖೆ ಮಿಸ್ಟರ್ ಪ್ರಜ್ವಲ್ ರೇವಣ್ಣನವರದು. ಇದು ನಾವು ಮಾಡಿರೋದಲ್ಲ, ಷಡ್ಯಂತ್ರ ಮಾಡಿದವರೂ ಮಾಡಿರೋದಲ್ಲ, ಅಥವಾ ಯಾವುದೇ ಮೀಡಿಯಾದ ಪ್ರಪಗಾಂಡನೂ ಅಲ್ಲ. ಇದನ್ನು ಯಾರೂ ಲೀಕ್ ಮಾಡಿರೋದೂ ಅಲ್ಲ. ಇದು ಯಾವ ಪೆನ್ಡ್ರೈವಲ್ಲೂ ಡಿಸ್ಟ್ರಿಬ್ಯೂಟ್ ಮಾಡಿದ ಫೋಟೋಗ್ರಾಫ್ ಅಲ್ಲ. ಇದು ಪ್ರತಿ ಮೀಡಿಯಾಕ್ಕೂ, ಪ್ರತಿ ಜಗತ್ತಿನ ಜನತೆಗೂ ಗೂಗಲಲ್ಲಿ ಹೋಗಿ ಹಾಕಿದ್ರೂ ಸಿಗುವ ಫೋಟೋ ನಂಬರ್ 1. ಇದು ಈ ಫೋಟೋ ವಿಡಿಯೋ ಏನಿದೆ, ಇದು ಎಲೆಕ್ಷನ್ ಕ್ಯಾಂಪೇನ್ನಲ್ಲಿ ಪವರ್ ಟಿವಿಗೆ ನಾವು ಎಪಿಸೋಡು ಮಾಡುವ 10 ದಿನಗಳ ಮುಂಚೆ ಮಾಡಿದ ಇಂಟರ್ವ್ಯೂನ ಒಂದು ನೋಡಿ. ಇದರಲ್ಲಿ ಪವರ್ ಟಿವಿ ಇಂಟರ್ವ್ಯೂವಲ್ಲಿ ಕೊಟ್ಟ ಒಂದು ವಿಡಿಯೋವನ್ನು ಕಟ್ ಮಾಡಿದ್ದೀವಿ. ಇದು ಅವರ ಆ್ಯಂಗಲ್. ಈ ಆ್ಯಂಗಲ್ ಕೈಯನ್ನು ಅವರು ತೋರಿಸಿ ಮಾತಾಡುವಾಗ ನಾವು ಅದನ್ನು ಸ್ಟಿಲ್ ಮಾಡಿ ತಗೊಂಡ ಆ್ಯಂಗಲು. ಇದು ರೇಪ್ ಸೀನಲ್ಲಿರುವ ಕೈ. ಎರಡೂ ಕೈನ ನಿಮಗೆ ರೇಖೆಗಳನ್ನು ತೋರಿಸ್ತಾ ಇದ್ದೀನಿ. ಐ ಥಿಂಕ್ ಇಟ್ ಈಸ್ ಟೋಟಲಿ ವಿಸಿಬಲ್ ಇನ್ ದ ಬೋತ್ ದ ಸೈಡ್. ಇಟ್ ಈಸ್ ಮ್ಯಾಚಿಂಗ್ 100%. ಮಿಸ್ಟರ್ ಕುಮಾರಸ್ವಾಮಿ ಅವರೇ, ದೇವೇಗೌಡರೇ, ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ಬೋದು, ಕಾನೂನಿನಲ್ಲಿ ನ್ಯಾಯ ಸಿಗುತ್ತೋ ಇಲ್ಲ ನನಗೆ ಗೊತ್ತಿಲ್ಲ, ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೋ ಅಂತಲೂ ನನಗೆ ಗೊತ್ತಿಲ್ಲ. ಬಟ್ ಸಂತ್ರಸ್ತೆಯವರು ಎಷ್ಟು ದಿನ ನಿಮ್ಮ ಹೆದರಿಕೆಯಿಂದ ನಿಂತ್ಕೋತಾರೆ ಅವರ ಸ್ಟೇಟ್ಮೆಂಟಲ್ಲೂ ನನಗೆ ಗೊತ್ತಿಲ್ಲ. ವಿಟ್ನೆಸ್ಗಳು ಇನ್ನು ಕೋರ್ಟಲ್ಲಿ ಬಂದು ಏನೇನು ಹೇಳ್ತಾರಂತನೂ ನನಗೆ ಗೊತ್ತಿಲ್ಲ. ಬಟ್ ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು ಒಂದೇ, ನಿಮಗೇನಾದರೂ ಕಿಂಚಿತ್ತು ಹಾಸನದ ಜನತೆಯ ಮೇಲೆ ಕಿಂಚಿತ್ತು ಗ್ರ್ಯಾಟಿಟ್ಯೂಡು, ಹಾಸನದ ಜನತೆಯ ಮೇಲೆ ನಿಮಗೆ 60 ವರ್ಷ ನಿಮ್ಮನ್ನು ಎಲ್ಲೋ ಇದ್ದವರನ್ನು ಎಲ್ಲೋ ತಗೊಂಡು ಬಂದ ಆ ಗ್ರ್ಯಾಟಿಟ್ಯೂಡು ನಿಮ್ಮ ಮನಸ್ಸಲ್ಲಿ ಚೂರಿದ್ರು, ನಿಮ್ಮ ಮನದಲ್ಲಾದರೂ ನ್ಯಾಯ ಸಿಗಬೇಕಿದ್ರೆ, ಜನತಾ ನ್ಯಾಯಾಲಯದಾದರೂ ಆ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು. ನೀವು ಅದನ್ನೆಲ್ಲ ಬಿಟ್ಟು ಗೌರ್ಮೆಂಟ್ ಪರಿಹಾರ ಕೊಡಬೇಕಂತ ಹೇಳಿದ್ರಿ. ನೀವು ನಿಮ್ಮ ಕುಟುಂಬದ ಆಸ್ತಿಯನ್ನು ಮಾರಿಯಾದರೂ ನಾಳೆಯಿಂದ ನೀವು ಪರಿಹಾರ ಘೋಷಣೆ ಮಾಡಬೇಕು. ಇಫ್ ಯು ಆರ್ ರಿಯಲಿ ನೀವು ಒಂದು ಮಾಜಿ ಪ್ರಧಾನಮಂತ್ರಿಗಳಾಗಿದ್ದರೆ, 92 ವರ್ಷದ ಕ್ಲೀನ್ ಜರ್ನಿ ನೀವು ಮಾಡಿದರೆ, ಕುಮಾರಸ್ವಾಮಿ ಅವರು 2 ವರ್ಷದ ಚೀಫ್ ಮಿನಿಸ್ಟರ್ ಆಗಿಬಿಟ್ಟು ಕ್ಲೀನ್ ಲೈಫ್ ಮಾಡಿದರೆ, ಅಟ್ಲೀಸ್ಟ್ ಕಿಂಚಿತು ನಿಮಗೆ ಹೃದಯದಲ್ಲಿ ಭಾವನೆಗಳಂತ ಬದುಕಿದ್ರೆ, ಇನ್ನು ನೀವು ಮನುಷ್ಯರೇ ಆಗಿದ್ದರೆ, ನಾಳೆಯಿಂದ ನಿಮ್ಮ ಆಸ್ತಿಯಲ್ಲಿ ಮಾರ್ಬಿಟ್ಟಾದರೂ ನೀವು ಬರುವ ರೆಂಟ್ಗಳನ್ನಾದರೂ ನೀವು ಸಂತ್ರಸ್ತೆಯರಿಗೆ ಕೊಡಬೇಕು. ಆಗ ನಾವು ನಿಮ್ಮನ್ನು ಒಪ್ಕೋತೀವಿ. ಡೋಂಟ್ ಇವತ್ತು ನೀವು ಆ ಕಾನೂನು ಅಂತ ಹೇಳ್ತಾ ಹೋಗಬೇಡಿ. ಕಾನೂನು ಕೆಲವಿದೆ. ಸೊಸೈಟಿಯಲ್ಲಿರುವ ಒಂದು ಕಾನೂನು,
ಅದರ ನಂತರ ದೇವರ ಸ್ಥಾನದಲ್ಲಿರುವ ಒಂದು ಕಾನೂನು, ನೆಕ್ಸ್ಟ್ ನ್ಯಾಯಾಲಯದಲ್ಲಿ. ಅದಕ್ಕೆ ಟೈಮ್ ಆಗ್ಬೋದು. ಇಂಡಿಯಾದಲ್ಲಿ 20 ವರ್ಷ ಹೋಗಿದ್ದು ಇದೆ, ನಮಗೆ ಗೊತ್ತಿದೆ. ಡೋಂಟ್ ಟೇಕ್ ದಟ್ ಅಡ್ವಾಂಟೇಜ್. ಜನ ಮೂರ್ಖರು ಇನ್ನೂ ಆಗಿಲ್ಲ. ಜನಗಳನ್ನು ಮೂರ್ಖರನ್ನಾಗಿಸುವ ಈ ಕಾರ್ಯಕ್ರಮಗಳನ್ನು ನೀವು ಇನ್ನೊಬ್ಬರು ಬಿಟ್ಟು ಬಿಡಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ಐ ವಿಲ್ ಗೋ ವಿತ್ ದ ನೆಕ್ಸ್ಟ್ ಪಿಕ್ಚರ್. ನಿಮಗೆ ಒಂದೊಂದೇ ತೋರಿಸ್ತಾ ಇದ್ದೀನಿ. ಇದು ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಶೇಮ್ಫುಲ್. ನಾನು ಹೇಳ್ತೀನಿ, ಈ ಒಂದು ನಿಮಗೆ ಏನು ನಾನು ತೋರಿಸ್ತಾ ಇದ್ದೀನಲ್ಲ, ಇದು ತೋರಿಸ್ಕೊಳ್ಳಿಕ್ಕೆ ಮಾತ್ರ ಅಲ್ಲ, ಹೇಳ್ಕೊಳ್ಳಿಕ್ಕೂ ಅಸಹ್ಯ ಆಗುವಂತಹ ಪ್ರಸಂಗ ಇದೆ ಇದರಲ್ಲಿ. ಈ ರೇಪ್ ಸೀನು, ಈ ಇರುವ ಬೆರಳುಗಳು ಎಲ್ಲಿ, ಈ ಬೆರಳುಗಳನ್ನು ಏನಕ್ಕೆ ಯೂಸ್ ಮಾಡಲಾಯಿತು, ಈ ಕೈ ಯಾವ ರೀತಿಯಾಗಿ ಯೂಸ್ ಆಯಿತು ಅಂತ ನಾನು ಇಲ್ಲಿ ನಿಂತ್ಕೊಂಡು ಹೇಳುವಾಗಿಲ್ಲ. ಅದನ್ನು ನೋಡದಷ್ಟು ಅಸಹ್ಯ, ಕೇಳಲಾರದಷ್ಟು ಅಸಹ್ಯವಾದ ಸೀನಿನಿಂದ ಈ ಬೆರಳನ್ನು ನಾವು ತಗೊಂಡಿದ್ವಿ. ಈ ಬೆರಳಲ್ಲಿರುವ ಒಂದೇ ಒಂದು ಪಿಕ್ಚರನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಕಂಪ್ಯಾರಿಸನ್ ಚಾರ್ಟ್. ಎ ರಿಂಗ್, ಪ್ರಜ್ವಲ್ ರೇವಣ್ಣನ ಕೈಯಲ್ಲಿರುವ ರಿಂಗ್ ಯಾವ ಬೆರಳಲ್ಲಿದೆ, ಎಲ್ಲಿದೆ, ಯಾವ ರಿಂಗ್ ಅಂತ ನೋಡ್ಕೊಳ್ಳಿ. ನಾಳೆ ಬಿಚ್ಚೂ ಬರ್ಬೋದು. ನೀನು ಎಲ್ಲ ಎವಿಡೆನ್ಸ್ಗಳನ್ನು ಹಾಳು ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ನೀನು ಏನೇನು ಇದೊಂದನ್ನು ಬಿಚ್ಕೊಂಡು ನೀವು ಬರ್ಬೋದು, ಎಲ್ಲದನ್ನು ನೀನು ಬಿಚ್ಕೊಂಡು ಬರಲಿಕ್ಕೆ ಆಗಲ್ಲ ಅನ್ನುವ ಧೈರ್ಯದಿಂದ ಈ ಎಪಿಸೋಡನ್ನು ಮಾಡ್ತಾ ಇದ್ದೀವಿ. ಐ ನೋ ಯು ಕ್ಯಾನ್ ಆಲ್ಟರ್ ಸಮ್, ಬಟ್ ಯು ಕಾಂಟ್ ಆಲ್ಟರ್ ಎವ್ರಿಥಿಂಗ್. ಇನ್ನೊಂದು ಹೇಳ್ತಾ ಇದ್ದೀನಿ, ಯಾವ ಕ್ರಿಮಿನಲ್ ಆದರೂ ಸಾಕ್ಷಿಗಳನ್ನು ಬಿಟ್ಟೇ ಬಿಡ್ತಾನೆ ಅಂತ ಹೇಳೋದಕ್ಕೆ ಇದು ಇನ್ನೊಂದು ಸಾಕ್ಷಿ. ನಿಮಗೆ ಹೇಳ್ತಾ ಇದ್ದೀನಿ, ಈ ಬೆರಳಲ್ಲಿರುವ ಉಂಗುರ ನೋಡಿ, ಇಲ್ಲಿರುವ ಉಂಗುರ ನೋಡಿ. ಇದು ಪಾಪಿ ಕೈ, ಎಲ್ಲೆಲ್ಲಿ ಇರಬಾರ್ದು ಅಲ್ಲಿ ಹೋದ ಕೈ, ಎಲ್ಲೆಲ್ಲಿ ಏನೇನು ಮಾಡಬಾರ್ದು ಮಾಡಿದ ಕೈ. ಈ ಪಾಪಿ ಕೈ, ಇದೇ ಪಾಪಿ ಕೈ, ಇದೇ ಬೆರಳು, ಅದೇ ಕೈ, ಇದೇ ಬೆರಳು, ಇದೇ ಉಂಗುರ, ಇಲ್ಲಿರುವ ಉಂಗುರನು ಸೇಮ್. ದೇವೇಗೌಡ್ರೆ, ಐ ನೋ ಯು ಆರ್ ವೆರಿ ಬ್ರಿಲಿಯಂಟ್. ಕುಮಾರಣ್ಣನವರೇ, ನೀವು ದೇವೇಗೌಡರಿಗಿಂತೂ ಬ್ರಿಲಿಯಂಟ್. ಇನ್ನೂ ಎಷ್ಟು ದಿನ ಜನಗಳನ್ನು ಸುಳ್ಳು ಮಾಡಿ ದಾರಿ ತಪ್ಪಿಸ್ತೀರಿ? ಇನ್ನೂ ಎಷ್ಟು ದಿನ ನೀವು ಜನರನ್ನು ಮೂರ್ಖರಾಗಿಸ್ತೀರಿ? ಇನ್ನೂ ಎಷ್ಟು ದಿನ ಆ ಬೇಲೆಯರನ್ನು ಅವರೇ ಸರಿ ಇಲ್ಲ ಅಂತ ಬಿಂಬಿಸ್ಲಿಕ್ಕೆ ಹೋಗ್ತೀರಿ? ಇನ್ನೂ ಎಷ್ಟು ದಿನ ನೀವು ಪೆನ್ಡ್ರೈವ್ ಹಿಂದೆನೇ ಬಿದ್ದುಬಿಟ್ಟು ಈ ಒಂದು ಇನ್ವೆಸ್ಟಿಗೇಷನನ್ನು ದಾರಿ ತಪ್ಪಿಸ್ತೀರಿ? ಒಬ್ಬ ಕಾಮನ್ ಪರ್ಸನ್ ಆದ ನಮಗೆ, ಒಂದು ಜರ್ನಲಿಸ್ಟ್ಗಳಾದ ನಮಗೆ, ಒಂದು ಟಿ ವಿ ಚಾನಲ್ಗೆ ಅರ್ಥ ಆಗುತ್ತೆ. ನೀವು 2 ಸಲ ಚೀಫ್ ಮಿನಿಸ್ಟರ್ ಚೇರಲ್ಲಿ ಕೂತ್ಕೊಂಡಿದ್ದೀರಿ. ನಿಮ್ಮ ಅಪ್ಪ ಚೀಫ್ ಮಿನಿಸ್ಟರ್ ಚೇರ್ ಮತ್ತು ಭಾರತ ದೇಶವನ್ನು 10.5 ತಿಂಗಳು ಆಳಿದವರು. ಕಾಮನ್ ಸೆನ್ಸು ಕಳ್ಕೊಂಡಿದ್ದೀರಾ? ಮಾನವೀಯತೆ ಕಳ್ಕೊಂಡಿದ್ದೀರಾ? ಏನನ್ನು ಉಳಿಸ್ಕೊಂಡಿಲ್ವಾ ನೀವು? ನಿಮಗೆ ನಿಮ್ಮ ಘನತೆ, ಗೌರವ, ವರ್ಚಸ್ಸು ಬಿಟ್ಟು ಇನ್ನು ಯಾರ್ದು ಕಾಣ್ತಾನೆ ಇಲ್ವಾ? ನಿಮಗೆ ನಿಮ್ಮ ಮೊಮ್ಮಗ ಅಂತ ಎಲ್ಲೂ ಅನಿಸೇ ಇಲ್ವಾ? ನಿಮ್ಮ ಮೊಮ್ಮಗನ ವಾಯ್ಸ್ ಅಂತ ಅದು ಕೇಳಲೇ ಇಲ್ವಾ ನೀವು? ನಿಮ್ಮ ಮನೆಯಲ್ಲಿರುವ ಕೆಲಸದವಳು ಯಾರಂತ ನಿಮಗೆ ಗೊತ್ತೇ ಇರಲಿಲ್ವಾ? ನಿಮ್ಮ ಮನೆಯವಳ ಕೆಲಸದವನನ್ನು ಇನ್ನೊಬ್ಬ ಬಂದು ನಿಮ್ಮ ಮನೆಯಲ್ಲಿ ರೇಪ್ ಮಾಡಲಿಕ್ಕೆ ಆಗುತ್ತಾ? ನಿಮ್ಮ ಕೆಲಸದವಳನ್ನು ಇನ್ನೊಬ್ಬ ಬಂದು ಸಂಸದ್ ಮರ್ಯಾದೆಯಾಗಿ, ದೇವೇಗೌಡರಿಗಂತ ಮರ್ಯಾದೆಯಾಗಿ ಕೊಟ್ಟ ಸಂಸದರಿಗಾಗಿ ಕೊಟ್ಟ ಮನೆಯಲ್ಲಿ ರೇಪ್ ಮಾಡಲಿಕ್ಕಾಗತ್ತಾ? ನೀವು ಕರ್ನಾಟಕದ ಜನತೆಯನ್ನು, ಭಾರತ ಜನತೆಯನ್ನು ಏನು ಮೂರ್ಖರನ್ನಂತ ಅನಿಸ್ಕೊಂಡಿದ್ದೀರಾ? ನೀವು ಆನ್ಸರೇಬಲ್. ಇದು ಪರ್ಸನಲ್ ಮ್ಯಾಟ್ರ್ ಮಾತ್ರ ಅಲ್ಲ, ಇದು ಕುಟುಂಬದ ರಾಜಕಾರಣ ಮಾತ್ರ ಅಲ್ಲ, ಇದು ನೀವು ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ, ನೀವು ರಾಜ್ಯಾಧ್ಯಕ್ಷರಾಗಿದ್ದಂತಹ ನಿಮ್ಮ ಪಾರ್ಟಿಯ ಸಂಸದ ಮಾಸ್ ರೇಪಿಸ್ಟ್ ಅಂತ ಕರೆಸ್ಕೊಂಡ, ವಿಕೃತ ಕಾಮಿ ಅಂತ ಕರೆಸ್ಕೊಂಡ, ಇವತ್ತು ವಿಡಿಯೋ ಬಿಟ್ಟಿದ್ದಾನಲ್ಲ ಮಾನಗೆಟ್ಟವನು, ಅವನದು ಕೈ 2 ಕಡೆ ಇರೋದು. ದಿಸ್ ಬೋತ್ ಸೈಡ್ಸ್, ಈ ಫಿಂಗರ್ ಮತ್ತು ಈ ರೇಪಲ್ಲಿರುವ ಕೈ ಇದೆ ಅಲ್ವಾ, ಮತ್ತು ಈ ಉಂಗುರ ಇದೆ ಅಲ್ವಾ, ಇದು ದೇವೇಗೌಡರದಲ್ಲ, ಕುಮಾರಸ್ವಾಮಿದ್ದು ಅಲ್ಲ. ಈ ಉಂಗುರವನ್ನು ಈಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ತೊಡಿಸಿರೋದು ಅಲ್ಲ. ಷಡ್ಯಂತ್ರ ಮಾಡಿ ಯಾರೋ ಈ ಉಂಗುರವನ್ನು ಕೈಗೆ, ಬೆರಳಿಗೆ ಹಾಕಿರೋದು ಅಲ್ಲ. ಆ್ಯಂಡ್ ಕುಮಾರಸ್ವಾಮಿ ಅವರೇ, ನೀವು ಪ್ರೊಡ್ಯೂಸರ್, ನೀವು ನೋಡಿರ್ತೀರಿ ಈ ಕೈ ಏನೇನು ಮಾಡಿದೆ ಅಂತ. ನಿಮಗೆ ವಿಡಿಯೋ ಫಸ್ಟ್ ಬಂದಿದೆ ಅಂತ ನಂಗೆ ಗೊತ್ತು. ನೀವು ಎಲ್ಲ ವಿಡಿಯೋನು ನೋಡಿದ್ದೀರಿ ಅಂತಲೂ ಗೊತ್ತು. ದೇವೇಗೌಡರು ನೋಡಿದ್ದಾರೆ ಅಂತ ಗೊತ್ತಿಲ್ಲ. ನೋಡಿಲ್ಲ ಅಂದರೆ ಒಮ್ಮೆ ತೋರಿಸಿ. ನಿಮ್ಗೆ ಗೊತ್ತಿದೆ ಈ ಬೆರಳು ಏನೇನು ಮಾಡಿದೆ, ಈ ಕೈ ಏನೇನು ಮಾಡಿದೆ, ಈ ಕೈಯಲ್ಲಿ ಯಾವುದು ಆಗಬಾರ್ದಿತ್ತು ಏನೇನು ಆಗಿದೆ ಅಂತ ಗೊತ್ತಿದೆ. ಮಾನ ಮರ್ಯಾದಿದ್ದರೆ ಇದನ್ನು ಒಮ್ಮೆ ತೆಗೆದು ನೋಡಿ. ಅದೇ ಬೆರಳ, ಅದೇ ಕೈಯ, ಅದೇ ಉಂಗುರನ, ಅದೇ ಮಾರ್ಕ, ಅದೇ ಬೆರಳ, ಅದೇ ಕಟ್ ಮಾರ್ಕ, ಪ್ರಧಾನಮಂತ್ರಿಯಲ್ಲಿರುವ ಕಾಲುನು
ಮತ್ತು ರೇಪ್ ಸೀನಲ್ಲಿರುವ ಕಾಲೂ ಸೇಮ, ಅದನ್ನು ಒಮ್ಮೆ ಚೆಕ್ ಮಾಡಿ. ನಿಮ್ಮ ಘನತೆ ಇನ್ನೇನಾದರೂ ಮರ್ಯಾದೆ ಉಳಿಬೇಕಂತ ಇದ್ದರೆ ಅಹಂಕಾರ ಬಿಟ್ಟುಬಿಟ್ಟು ಒಪ್ಕೊಳ್ಳಿ. ಉಪ್ಪು ತಿಂದವನು ನೀರು ಕುಡಿಬೇಕಂತ ಹೇಳಿದ್ರಲ್ಲ, ನೀರು ಕುಡಿಸಿ ಅಟ್ಲೀಸ್ಟು. ಆಗಲಾದರೂ ಜನ ಸ್ವಲ್ಪ ಆದರೂ ಮರ್ಯಾದೆ ನಿಮ್ಮ ಮೇಲೆ ಉಟ್ಕೊಬೋದು. ಅದರ್ವೈಸ್ ನೋ ವೇ. ಇನ್ನು ತೋರಿಸ್ತೀನಿ. ಉಂಗುರ ನೋಡಿ ಆಯಿತು. ನೀವು ಉಂಗುರ ನೋಡಿದ್ರಿ, ಯಾರೋ ಹಾಕಿರ್ಬೋದು. ಸಿದ್ದರಾಮಯ್ಯ ಅವರು ತಗೊಂಡೋಗ್ಬಿಟ್ಟು ರೇಪಿನ ಸೀನಿಗೆ ಒಂದು ಉಂಗುರ, ಮತ್ತು ಗೂಗಲಲ್ಲಿರುವ ಒಂದು ಫೋಟೋಗೆ ಒಂದು ಉಂಗುರ ಹಾಕಿರ್ಬೋದು. ಇಲ್ಲ DK ಶಿವಕುಮಾರ್ ಹಾಕಿಸ್ಬೋದು. ಇಲ್ಲ ರಾಜಕೀಯ ಷಡ್ಯಂತ್ರ ನಡೆಸುವ ಆಸನದಲ್ಲಿರುವ ಜನಗಳು ಹಾಕಿಸಿರ್ಬೋದು. ಈಗ ನೆಕ್ಸ್ಟ್ ಕಂಪ್ಯಾರಿಸನ್. ಇದು ಹೆಬ್ಬೆರಳು, ಇಲ್ಲಿರುವ ಹೆಬ್ಬೆರಳು ಚೇಂಜ್ ಮಾಡಲಿಕ್ಕಾಗಲ್ಲ. ಹೆಬ್ಬೆರಳು ಗುರುತು ಅಂತ ಹೇಳ್ತಾರೆ. ಚೇಂಜ್ ಮಾಡಲಿಕ್ಕಾಗಲ್ಲ, ಕಟ್ ಮಾಡಲಿಕ್ಕಾಗಲ್ಲ, ಆಲ್ಟರ್ ಮಾಡಲಿಕ್ಕಾಗಲ್ಲ. ಪ್ಲಾಸ್ಟಿಕ್ ಸರ್ಜರಿ ಮಾಡಿಕೊಂಡು ಚೇಂಜ್ ಮಾಡ್ಕೊಂಡು ಬರಲಿಕ್ಕಾಗಲ್ಲ. ಅಥವಾ ಇದನ್ನು ಸಿದ್ದರಾಮಯ್ಯನವರ ಹತ್ರ DK ಶಿವಕುಮಾರ್ ತಂದು ಇಡ್ಲಿಕ್ಕಾಗಲ್ಲ. ಇದನ್ನು ಆಗಲ್ಲ. ಈ ಬೆರಳು ರೇಪ್ ಸೀನಿದು. ಈ ಕೈ ಎಲ್ಲಿದೆ ಅಂತ ನೋಡಿ, ಬ್ಲರ್ ಮಾಡಿದ್ದೀವಿ. ಯಾರು ಸಂತ್ರಸ್ತೆ ಅಂತ ಹೇಳ್ಕೊಂಡಿದ್ದಾರೆ, ಯಾರು ತನ್ನನ್ನು ಕಿಡ್ನ್ಯಾಪ್ ಮಾಡಲಾಗಿದೆ ಅಂತ ಹೇಳ್ಕೊಂಡಿದ್ದಾರೆ, ಯಾರು ತಾನು ನಿನ್ನ ತಾಯಿ ಸಮಾನ, ನಾನು ನಿನ್ನ ಅಪ್ಪನಿಗೆ ನಿನ್ನ ಅಜ್ಜನಿಗೆ ಊಟ ಇಕ್ಕಿದ್ದೀನಿ, ನನ್ನನ್ನು ಬಿಡು ಅಂತ ತಲೆ ಹೊಡ್ಕೋತಾ ಇದ್ದಾರೆ. ಇದು ಅವರ ಮೈ ಮೇಲೆ ಇರುವ ಬೆರಳು, ಕೈ. ಆ ಬೆರಳು ಇದು. ಆ್ಯಂಡ್ ಇದು ದೇವೇಗೌಡರ ಫ್ಯಾಮಿಲಿಯ ಸುಪುತ್ರ. ಎಲ್ಲ 7 ಜನ್ಮದ ಪುಣ್ಯದಿಂದ ಎಲ್ಲ ಕ್ರೋಢೀಕರಿಸಿಕೊಂಡು ಬಂದು ದೇವೇಗೌಡರ ಫ್ಯಾಮಿಲಿಯಲ್ಲಿ ಅವತರಿಸಿದಂಥ ಮಹಾನುಭಾವ. 7 ಜನ್ಮದ ಪುಣ್ಯನೂ ಸಾಕಾಗ್ಲಿಕ್ಕಿಲ್ಲ ದೇವೇಗೌಡರ ವಂಶದಲ್ಲಿ ಹುಟ್ಟಬೇಕಾದ್ರೆ. ಯಾಕಂದರೆ ಹುಟ್ಟತಾನೆ ಅವನು ಚೀಫ್ ಮಿನಿಸ್ಟರ್ ಆಗ್ತಾನೆ, ಹುಟ್ಟತಾನೆ MLC ಆಗ್ತಾನೆ, ಹುಟ್ಟತಾನೆ ಕ್ರೋರ್ಪತಿ ಆಗ್ತಾನೆ. ಅವನು ಸಾವಿರಾರು ಕೋಟಿ ಬರುತ್ತೆ. ಈ ಬೆರಳಿದೆ ಅಲ್ವಾ, ಮ್ಯಾಚ್ ಆಗುತ್ತೆ. ಏನು ಮಾಡಲಿ ಕುಮಾರಸ್ವಾಮಿ ಅವರೇ, ನೀವು ಹೇಳ್ದಂಗೆ ಹೇಳಲಿಕ್ಕಾಗಲ್ವೇ? ಮ್ಯಾಚ್ ಆಗುತ್ತೇನೆ. ನಿಮಗೆ ಮುಖಕ್ಕೆ ಬೇಕಾದಾಗ ನಾವು ಮಾತಾಡ್ಲಿಕ್ಕೆ ಆಗ್ತಾ ಇಲ್ವೇ? ಇಲ್ಲ, ಮ್ಯಾಚ್ ಆಗಲ್ಲ. ಕುಮಾರಸ್ವಾಮಿ ಕುಟುಂಬ ಚೆನ್ನಾಗಿದ್ದೆ, ಕುಮಾರಸ್ವಾಮಿಯ ಮಗ ಚೆನ್ನಾಗಿದ್ದಾನೆ, ದೇವೇಗೌಡರ ಮೊಮ್ಮಗ ಬ್ಯೂಟಿಫುಲ್, ಅವನು ಆ ಕೃತ್ಯ ಮಾಡಲಿಕ್ಕಾಗಲ್ಲ. ನೀವು ಹೇಳ್ದಂಗೆ ನಾವು ಹೇಳಲಿಕ್ಕೆ ಆಗ್ತಾ ಇಲ್ವೇ? ಮ್ಯಾಚ್ ಆಗ್ತೇನೆ. ಜನಗಳು ನೋಡ್ತಾರೆ ನಾಳೆ. ಇಟ್ಸ್ ಮ್ಯಾಚಿಂಗ್. ಏನು ತೋರಿಸ್ಬೇಕಿನ್ನು? ಮಾನ ಮರ್ಯಾದೆ. ನಿಮ್ಮ ಮಗನ ಮುಖ ಕಾಣಿಲ್ಲಲ್ಲ, ಅದರಲ್ಲೂ ಕಾಣುತ್ತೆ. ಸ್ಕ್ರೀನ್ಶಾಟಲ್ಲಿ ಇದೆ ಮುಖ, ಕಣ್ಣು, ಹುಬ್ಬು, ಕೂದಲು, ಮೂಗು ಚೇಂಜ್ ಮಾಡ್ತೀರಾ? ಅದೆಲ್ಲ ಕಾಣುತ್ತೆ. ಇಲ್ಲಿವರೆಗೆ ತೋರಿಸ್ತಾನೆ ಅವನು, ಮತ್ತೆ ಮುಚ್ಚಾಕ್ತಾನೆ. ನಿಮ್ಮಷ್ಟೇ ಬ್ರಿಲಿಯಂಟ್ ಇದ್ದಾನೆ ಅವನು. ನೀವು ಮಾಡಿದ್ದು ಹೆಂಗೆ ಹೊರಗಡೆ ಬರಲಿಲ್ಲ ನೋಡಿ, ಹಂಗೆ ಇದು ಬಂದಿಲ್ಲ. ಅವನು ನಿಮ್ಮಷ್ಟೇ ಟ್ಯಾಲೆಂಟ್, ಮಾತ್ರ ಲೀಕ್ ಆಗಿಬಿಡ್ತು. ಏನು ಮಾಡೋದು? ಇನ್ನು ಒಂದೊಂದೇ ಲೀಕ್ ಆಗುತ್ತೆ. ಹಲವು ಲೀಕಿಗೆ ಬಾಕಿ ಇದೆ. ಸೇಮ್ ಬೆರಳು. ನಾವು ಮಾಡಿದ್ದ ಅಂದರೆ ನಾವು ಹೇಳಬಾರ್ದು. ಅವನು ಶೆಟ್ಟಿ ಒಬ್ಬ ಇದ್ದಾನೆ, ಹೇಳ್ತಾ ಇರ್ತಾನೆ. ಎಷ್ಟು ದಿನ ಹೇಳ್ತಾನೆ ನೋಡುವ. ಹೇಳ್ತಾನೆ ಇದ್ದೀನಿ ನೋಡಿ. ನೋಡಿ, ಹಾಕಿ ಇದನ್ನು ಕಾರ್ಪೊರೇಷನ್ ಸರ್ಕಲ್ಗೆ. ಕಾರ್ಪೊರೇಷನ್ ಸರ್ಕಲಲ್ಲಿ ಇದನ್ನು ಹಾಕಿ ಜನತೆಗೆ ಬಿಟ್ಟುಬಿಡಿ. ಇದು ಅವನೇನಾ ಅಂತ ಫೈಂಡ್ ಔಟ್ ಮಾಡಿ ಅಂಥದ್ದು ಕಾಂಪಿಟಿಷನ್ ಮಾಡಿ. ನಿಮ್ಮದೇ ಒಂದು ಎಂಟರ್ಟೈನ್ಮೆಂಟ್ ಚಾನಲ್ ಮಾಡಿ, ಅದರಲ್ಲಿ ಬಿಟ್ಬಿಡಿ. ಕಾಂಪಿಟಿಷನ್. 10 ಲಕ್ಷ ರೂಪಾಯಿ ಗುರುತಿಸಿದರೆ, ಇದು ಅವನಲ್ಲ ಅಂತ ಯಾರಾದರೂ ಗುರುತಿಸಿದರೆ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹಾಕ್ಬಿಡಿ. ಜನತಾದಳದ ಕಾರ್ಯಕರ್ತರಿಗೆ ಬಿಡಿ. ಬೇಡ, ನಿಮ್ಮ ಸುತ್ತಮುತ್ತ ಡಿಪೆಂಡ್ ಮಾಡುವ ನಾಯಕರಿದ್ದಾರಲ್ಲ ನಿಮ್ಮದು, ಅವ್ರಿಗೆ ಕೊಡಿ. ಅವರ ಹೆಂಡತಿ ಮಕ್ಕಳಿಗೆ ಹೋಗಿ ಇದನ್ನು ಕಂಪ್ಯಾರಿಸನ್ ಚಾರ್ಟ್ ಮಾಡಲಿಕ್ಕೆ ಹೇಳಿ. ಅವರೇನಾದರೂ ಅದೇ ಇದೆ ಅಂತ ಹೇಳಿದರೆ ಲಾಸ್ಟಿಗೆ ಕೇಳಿ, ನಿಮ್ಮ ಹೆಂಡ್ರ ಮಕ್ಕಳಿಗೆ ಆಗಿದ್ರೆ ಏನು ಮಾಡ್ತಾ ಇದ್ರಿ ಕೇಳಿ. ಅವರು ಕಂಪೇರ್ ಮಾಡಿ 100% ಇದ್ದೇ ಸ್ಯಾಟಿಸ್ಫೈಡ್. ಹೌದು, ಇದೇ ಬೆರಳು, ಇದೇ ಕೈ, ಇದೇ ಕಾಲು, ಇದೇ ಉಂಗುರ, ಅವನೇ ಇವನೇ ಅಂತ ಏನಾದರೂ ಕಂಪೇರ್ ಮಾಡಿದರೆ ಆ ನಾಯಕರದು ನಿಮ್ಮ ಮನೆಯಲ್ಲಿ, ಮತ್ತೆ ನಿಮ್ಮ ಮನೆ ಹೆಂಗಸ್ರಿಗೆ ಕೇಳಿ, ನಿಮ್ಮ ಮನೆ ಹೆಂಗಸ್ರಿಗೆ ಹಿಂಗಾಗಿದ್ರೆ ಏನು ಮಾಡ್ತಾ ಇದ್ರಿ ಅಂತ ಕೇಳಿ. ಅದ್ರ ನಂತರ ನೆಕ್ಸ್ಟ್ ಪ್ರೆಸ್ ಕಾನ್ಫರೆನ್ಸಿಗೆ ಬಂದು ಆನ್ಸರ್ ಮಾಡಿ.
ಡೋಂಟ್ ಯು ಫೀಲ್ ಸೇಮ್? ಹೇಯ್ ಕುಮಾರಸ್ವಾಮಿ ಅವರೇ, ನಿಮ್ಮ ಪಕ್ಷದ ಕಾರ್ಯಕರ್ತೆಯರನ್ನು, ನಿಮ್ಮ ಪಕ್ಷದ ಕಾರ್ಯಕರ್ತೆಯರ ಮುಖಂಡರನ್ನು, ನಿಮ್ಮ ಪಕ್ಷದ MLAಯ ರಿಲೇಟಿವ್ಗಳನ್ನು, ನಿಮ್ಮ ಬೀಗರುಗಳನ್ನು, ನಿಮ್ಮ ಊರಿಗೆ ಬಂದ ಅಧಿಕಾರಿಗಳನ್ನು ರೇಪ್ ಮಾಡಲಾಗಿದೆ. ಇನ್ನೂ ನಿಮಗೆ ಸಿಂಪತಿ, ಬೆನಿಫಿಟ್ ಆಫ್ ದ ಡೌಟ್, ಏರ್ಪೋರ್ಟಿಗೆ ರೆಡ್ ಕಾರ್ಪೆಟ್ ಹಾಕಬೇಕು, ಏರ್ಪೋರ್ಟನ್ನು ಸಿಂಗರಿಸಬೇಕು, ನಿಮ್ಮ ಮೊಮ್ಮಗ ಬರುವಾಗ ಅಲ್ಲಿ ಅವನು ವಿಡಿಯೋ ಮಾಡಿ ನಮಗೆ ಚಾನಲ್ಗಳಿಗೆ ಕಳಿಸ್ಬೇಕು, ನಾವು ಅದನ್ನು ಬ್ರೇಕಿಂಗ್ ನ್ಯೂಸ್ ಅಂತ ತೋರಿಸ್ಬೇಕು. ಡೋಂಟ್ ವಿ ಆಲ್ಸೋ ಫೀಲ್ ಸೇಮ್? ತುಂಬ ನಿಮ್ಮ ಜನ್ಮಕ್ಕೆ ತಗೊಳ್ಳಿ. ಇನ್ನಿದೇನಾ? ನೋಡಿ, ಇನ್ನೂ ಸ್ವಲ್ಪ ಮುಂದೆ ಹೋಗಿ ಉಗುರು ಕಟ್ಟಿಂಗ್. ನಿಮ್ಮ ಮಗ ನೀವೇ ನೋಡಿರ್ಲಿಕ್ಕಿಲ್ಲ, ನಾವು ತೋರಿಸ್ತೀವಿ ನಿಮಗೆ. ಬಂದಾಗ ಕೂರಿಸ್ಬಿಟ್ಟು ಅವನು ಪವರ್ ಟಿವಿಯ ಸೆಟ್ಟಿ ತೋರಿಸ್ತಾ ಇದ್ದ, ತೋರ್ಸಪ್ಪ ನಿನ್ನ ಬೆರಳು, ನಿನ್ನ ಕಟ್ ಮಾರ್ಕು, ನಿನ್ನ ಹಸ್ತ, ನಿನ್ನ ಕಾಲು. ನಾನು ಹೇಳ್ತೀನಲ್ವಾ, ಈವನ್ ಪ್ರಧಾನಮಂತ್ರಿಗಳಿಗೂ ಇವತ್ತು ಬೇಜಾರು, ಸ್ವಲ್ಪ ನಾಚಿಕೆನಾಗ್ಬೋದು. ಆ ಕಾಲೇ ನನ್ನ ಮನೆ ಒಳಗಡೆ ಬಂದಿತ್ತಲ್ವಾ ಅಂತ. ಆ ಫ್ಯಾಮಿಲಿಯನ್ನೇ ನಾನು ಕೂತ್ಕೊಂಡು ಕೈ ಮೇಲೆ ಹೆಗಲಾಕಿದ್ದೀನಿ ಅಲ್ಲ ಅಂತ. ಬಿಕಾಸ್ ಎವ್ರಿಬಡಿ ವಾಂಟೆಡ್ ಕನ್ಫರ್ಮೇಷನ್. ಬೆನಿಫಿಟ್ ಆಫ್ ದ ಡೌಟ್ ದೊಡ್ಡವರಿಗೆ ಬೇಗ ಸಿಗುತ್ತೆ, ಜನಸಾಮಾನ್ಯರಿಗೆ ಸಿಗಲ್ಲ. ಅವನನ್ನು ತೆಗೆದು ಒಳಗಡೆ ಹಾಕ್ಲಾಕತ್ತೆ. ನಿನಗೆ ಬೆನಿಫಿಟ್ ಆಫ್ ದ ಡೌಟ್ ಮತ್ತೆ ಕೋರ್ಟಲ್ಲಿ ನೋಡ್ಕೊಳ್ಳೋ, ಅದ್ರ ನಂತರ ಹೊರಗಡೆ ಬಾ. ದೊಡ್ಡವರಿಗಾದರೆ ಬೆನಿಫಿಟ್ ಆಫ್ ದ ಡೌಟಲ್ಲಿ ಹೊರಗಡೆ ಬಿಡಿ, ಆದರೆ ಒಳಗಡೆ ಹಾಕಿ ಅಂತ. ದಟ್ಸ್ ಓನ್ಲಿ ಸೇಮ್ ಲಾ, ಇಟ್ ಡಿಫರ್ಸ್ ಲೈಕ್ ದಸ್. ಅದೇ ಜನಸಾಮಾನ್ಯಗಾಗಿದ್ರೆ ಫಸ್ಟ್ ಒಳಗಡೆ ಹೋಗು, ಸರಿಯಾದರೆ ಮತ್ತೆ ಹೊರಗಡೆ ಬಿಡ್ತಾರೆ ನಿನ್ನನ್ನು ಅಂತ. ಅದೇ ದೊಡ್ಡವನ ಮನೆಯಲ್ಲಿ ಆದರೆ ಹೊರಗಡೆ ಇರು, ನೀನು ತಪ್ಪಾದರೆ ಮತ್ತೆ ಒಳಗಡೆ ಹೋಗು ಅಂತ. ಅಲ್ಲಿವರೆಗೆ ನಿಮಗೆ ಚಾನ್ಸ್ ಇದೆ ನೀನು ಅಲ್ಲ ಅಂತ ಪ್ರೂವ್ ಮಾಡ್ಕೊಳ್ಳಿಕ್ಕೆ, ಹೆಂಗೆ ಏನೇನು ಮಾಡಬೇಕು ಮಾಡಿಬಿಡು ಅಂತ. ದಟ್ಸ್ ಅ ಡಿಫ್ರೆನ್ಸ್. ಈಗ ಪ್ರಧಾನಮಂತ್ರಿಗಳು ಎಣಿಸ್ಕೊಬೋದು, ಇದೇ ದರಿದ್ರ ಕಾಲು ನಮ್ಮಲ್ಲಿಗೆ ಬಂದಿರ್ಬೋದಾ ಅಂತ. ದಿಸ್ ಈಸ್ ದ ಕಂಪ್ಯಾರಿಸನ್ ಆಫ್ ಆ ಉಗುರು, ಆ ಕಟ್ಟಿಂಗು. ನೋಡಿ ಇನ್ನೊಂದು ಸ್ಕ್ರೀನ್, ಹೆಬ್ಬೆರಳು, ಉಗುರು, ಇದರಲ್ಲಿರುವ ಮಾರ್ಕ್ಸು ಅದೇ ಹೌದಾ ಅಲ್ವಾ ಅಂತ. ಕುಮಾರಣ್ಣ, ನೀವು ಬ್ರಿಲಿಯಂಟ್. ಐ ಲವ್ ಯು ಲಾಟ್, ಐ ರೆಸ್ಪೆಕ್ಟ್ ಯು ಲಾಟ್. ನಿಮ್ಮ ಟ್ಯಾಲೆಂಟನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಇವತ್ತು ನಿಮಗೆ ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ತೋರಿಸ್ತಾ ಇದ್ದೀನಿ. ಕುಲ್ಜಾ ಸಿಮ್ ಬಾಗಿಲು ಓಪನ್ ಮಾಡಿ, ಫ್ಯಾಮಿಲಿ ಸೆಂಟಿಮೆಂಟನ್ನು ಬಿಟ್ಟು ಪಕ್ಷದ ಸೆಂಟಿಮೆಂಟು ಮತ್ತು ನಿಮಗೆ ಓಟ್ ಹಾಕಿದವರ ಸೆಂಟಿಮೆಂಟು, ತೆನೆ ಹೊತ್ತ ಮಹಿಳೆಯರ ಸೆಂಟಿಮೆಂಟು, ಅವರ ಗಂಡಂದಿರ ಸೆಂಟಿಮೆಂಟು, ಅವರ ಅಪ್ಪಂದರ ಸೆಂಟಿಮೆಂಟು, ಅವರ ಮಕ್ಕಳ ಸೆಂಟಿಮೆಂಟು, ಅದನ್ನು ಇಟ್ಕೊಂಡು ಆ ನಾಲ್ಗೆಯನ್ನೊಮ್ಮೆ ಇನ್ನು ಬಿಡಿ ಅಂತ. ಐ ವಾಂಟ್ ಟು ಕನ್ವಿನ್ಸ್ ಯು, ನಾಟ್ ಕನ್ಫ್ಯೂಸ್ ಯು. ನೀವು ಕನ್ಫ್ಯೂಸ್ ಮಾಡ್ತಾ ಇದ್ದೀರಲ್ಲ ಇಡೀ ಜಗತ್ತನ್ನೇ, ನಾನು ನಿಮ್ಮನ್ನು ಕನ್ವಿನ್ಸ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ಬುದ್ಧಿ ಹೇಳ್ತಾ ಇದ್ದೀನಿ. ಇನ್ನೂ ನೀವು ತಪ್ಪು ಮಾಡ್ತಾ ಇದ್ದೀರಿ, ಇನ್ನೂ ನಮ್ಮನ್ನು ಮೂರ್ಖರನ್ನು ಹಾಕಿಸ್ಬೇಡಿ ಅನ್ನುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಇನ್ನೂ ಇದಕ್ಕಿಂತಲೂ ಮುಂಚೆ ಹೋಗಿ ನೀವು ಆ್ಯಕ್ಟ್ ಮಾಡಿದರೆ ನಿಮ್ಮಷ್ಟು ಮೂರ್ಖರು, ನಿಮ್ಮಷ್ಟು ಅಯೋಗ್ಯರು ಕರ್ನಾಟಕದಲ್ಲಿ ಯಾರಿಲ್ಲ. ನೆಕ್ಸ್ಟ್ ಕಂಪ್ಯಾರಿಸನ್. ಏನು ಹೇಳ್ಬೇಕಂತ ಇದ್ದೀರಿ ಕುಮಾರಣ್ಣನವರೇ? ಲಾಸ್ಟಿಗೆ ಇನ್ನೊಮ್ಮೆ ನೋಡಿ, ಬ್ಯೂಟಿಫುಲ್ ಹ್ಯಾಂಡ್ ನಿಮ್ಮ ಮಗಂದೆ. ಮರ್ತೋಗ್ಬಾರ್ದು, ನಿಮಗೆ ಬೇಗ ಮರ್ತೋಗುತ್ತೆ. ನಿಮಗೆ ಮರವು ಸ್ವಲ್ಪ ಜಾಸ್ತಿ ಇದೆ, ಅದಕ್ಕೆ ರಿಪೀಟ್ ತೋರಿಸ್ತಾ ಇದ್ದೀವಿ. ನಿಮಗೆ ಪೆನ್ ಡ್ರೈವಲ್ಲಿ ಹಾಕಿ ಕಳಿಸ್ಲಾ ನಾವು? ಮತ್ತೆ ಹೇಳ್ಬೇಡಿ ರಾಕೇಶ್ ಶೆಟ್ಟರು ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಪೆನ್ ಡ್ರೈವ್ ಅಂತ. ನಿಮಗೆ ಕಳಿಸ್ಕೊಡ್ತೀನಿ ನಾನು ಪೆನ್ ಡ್ರೈವಲ್ಲಿ ಹಾಕಿ. ಈ ಫೋಟೋನು ಹೆಂಗೆ ಕಂಪ್ಯಾರಿಸನ್ ಮಾಡಿದಿರಿ? ಸೋರ್ಸ್ ಎಲ್ಲಿಂದ ನಿಮಗೆ, ಫಸ್ಟ್ ಸೋರ್ಸ್ ಎಲ್ಲಿಂದ, ಸೆಕೆಂಡ್ ಸೋರ್ಸ್ ಎಲ್ಲಿಂದ, ಇದು ಅದೇನಾ, ಅದು ಇದೇನಾ ನೋಡಿ. ನೋಡಿ ಆ ತಲೆ ಮೇಲೆ ಇರು. ಕುಮಾರಣ್ಣನವರೇ, ದೇವೇಗೌಡ್ರೆ, ಈ ದೃಶ್ಯ ತೋರಿಸ್ಲಿಕ್ಕೆ ನನಗೆ ಗೊತ್ತಿಲ್ಲ ನೀವು ಮನುಷ್ಯರೋ, ರಾಕ್ಷಸರೋ, ಅವಿವೇಕಿಗಳೋ, ಮುಟ್ಟಾಳರೋ, ನನಗೆ ಗೊತ್ತಿಲ್ಲ.
ಬಟ್ ನನ್ನ ಕರುಳು ಹಾರ್ಟ್ ಒಡೆದೋಗ್ಬಿಡುತ್ತೆ ಈ ದೃಶ್ಯ ನೋಡ್ತಿರ್ಬೇಕಾದ್ರೆ. ಈ ಆಕ್ರೋಶ ಯಾಕೆ ಬರುತ್ತೆ ಗೊತ್ತಾ? ಆ ವಿಡಿಯೋ ನೀವು ನೋಡಿದ್ದೀರಿಲ್ಲ ಗೊತ್ತಿಲ್ಲ. ನಿಮ್ಮ ದರಿದ್ರ ಫ್ಯಾಮಿಲಿ, ನಿಮ್ಮ ಮುಟ್ಟಾಳ ಫ್ಯಾಮಿಲಿ, ನೀವು ಮಾಡಿದ ಅನಾಚಾರಗಳು ಎಲ್ಲ ಈ ಸೀನಲ್ಲಿದೆ. ನೀವು ಹೇಳ್ತೀರಲ್ಲ, ಆ ಸಂತ್ರಸ್ತೆ ಯಾರಂತ ಗೊತ್ತು, ಅವಳ ಬಗ್ಗೆ ಗೊತ್ತು ಅಂತ ಹೇಳ್ತೀರಲ್ಲ, ಈ ಸೀನಲ್ಲಿದೆ. ಅದೇ ಯಾರಾದರೂ ದೊಡ್ಡವರ ಫ್ಯಾಮಿಲಿಗೆ ಹಾಕ್ಬಿಟ್ಟಿದ್ರೆ ಅಲ್ಲೇ ಹೋಗಿ ಗುಂಡು ಹಾಕ್ಬಿಡ್ತಾ ಇದ್ರು. ಅದೇ ಸಜ್ಜನ್ನವರ್ ಆಂಧ್ರದಲ್ಲಿ ಒಬ್ಬಳನ್ನು ರೇಪ್ ಮಾಡಿದ್ದಕ್ಕೆ ಗುಂಡೊಡೆದು ಸಾಯಿದಾಗ ಇಡೀ ಕರ್ನಾಟಕ ಸಜ್ಜನ್ನವರೊಟ್ಟಿಗೆ ನಿಂತ್ಕೊಂಡ್ಬಿಡ್ತು. ಗ್ರೇಟ್ ಪರ್ಸನ್ ಅಂತ ಹೇಳ್ಬಿಡ್ತು. ಒಂದು ರೇಪ್ ಆ್ಯಂಡ್ ಮರ್ಡರ್ಗೆ ಗುಂಡಿಟ್ಟು ಕೊಡ್ತಾರೆ ಬೆಳಿಗ್ಗೆ 3-4 ಜನರನ್ನು. ಇಡೀ ಭಾರತ ದೇಶ ಅವರಿಗೆ ಭಾರತ ರತ್ನಗೆ ಕೊಂಡಾಡ್ತು. ಯು ಫೀಲ್ ಶೇಮ್. ನೀವೊಬ್ಬ ರಾಜಕೀಯ ನಾಯಕರ, ನೀವೊಂದು ಪ್ರಧಾನಮಂತ್ರಿ, ಮಾಜಿ ಪ್ರಧಾನಮಂತ್ರಿ ಅಂತ ಕರೆಸ್ಕೊಳ್ಳಿಕ್ಕೆ ಲಾಯಕ್ಕಿದ್ದೀರಾ? ನೀವೊಬ್ಬರು ಮುತ್ಸದ್ದಿ ರಾಜಕಾರಣಿ ಅಂತ ಕರೆಸ್ಕೊಳ್ಳಿಕ್ಕೆ ಲಾಯಕ್ಕಿದ್ದೀರಾ? ನೀವೊಬ್ಬರು ಮಾಜಿ ಪ್ರಧಾನಮಂತ್ರಿಗಳು ಅಂತ ಹೇಳ್ಕೊಳ್ಳಿಕ್ಕೆ ಲಾಯಕ್ಕಿದ್ದೀರಾ? ಅಥವಾ ಎರಡು ಸಲದ ಚೀಫ್ ಮಿನಿಸ್ಟರ್ ಅಂತ ಹೇಳ್ಕೊಳ್ಳಿಕ್ಕೆ ಲಾಯಕ್ಕಿದ್ದೀರಾ? ನೀವು ರಾಜ್ಯಾಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರು ಅಂತ ಹೇಳಲಿಕ್ಕೆ ಲಾಯಕ್ಕಿದ್ದೀರಾ? ನೀವು ಮುಖ ಕಾಣಲ್ಲ. ಕೋರ್ಟಲ್ಲಿ ನಾಳೆ ಗೊತ್ತಾಗುತ್ತೆ, SITಯಲ್ಲಿ ಸತ್ಯ ಹೊರಗಡೆ ಬರುತ್ತೆ. ನಿಮ್ಮ ಮಾನ ಮರ್ಯಾದೆ ಮುಖಕ್ಕೆ ನೋಡಿ ಈ ಕೈ ಎಲ್ಲಿದೆ ಅಂತ. ಈ ಕೈ ಎಲ್ಲಿದೆ ಅಂತ ನೋಡಿ. ಆ ವಿಡಿಯೋ ನೋಡಿದ್ರಲ್ಲ ನೀವು. ಡೋಂಟ್ ಯು ಫೀಲ್ ಶೇಮ್? ನಾಚಿಗೆ ಮಾನ ಮರ್ಯಾದೆ ಯಾವುದಿಲ್ವ ನಿಮ್ಮ ಕುಟುಂಬಕ್ಕೆ? ಎಲ್ಲಿದೆ ಈ ಕೈ? ಈ ಬೆರಳು ಎಲ್ಲಿದೆ? ಇದು ಯಾರ್ದು? ಈ ಬೆರಳು ಯಾರ್ದು? ಇಲ್ಲಿರುವ ಬೆರಳಿಗೆ ಏನಾದರೂ ಡಿಫ್ರೆನ್ಸ್ ಇದೆನಾ ನಿಮಗೆ? ಅನ್ಸುತ್ತಾ ನಿಮಗೆ? ಅದೇ ಕೈ ಅದೇ ರೀತಿ, ಆ ಕೈ ಅದೇ ರೀತಿ ನಿಮ್ಮನೆ ಹೆಣ್ಮಗಳ ತಲೆ ಮೇಲೆ ಇದ್ದಿದ್ರೆ ಏನು ಮಾಡ್ತಾ ಇದ್ರಿ ನೀವು? ಏನು ಮಾಡ್ತಾ ಇದ್ರಿ ಕುಮಾರಣ್ಣನವರು? ಏನು ಮಾಡ್ತಾ ಇದ್ರಿ ದೇವೇಗೌಡ್ರೆ? ಅದೇ ಕೈ ನಿಮ್ಮನೆಯವರ ಸೊಸೆ, ನಿಮ್ಮನೆಯವರ ಹೆಣ್ಮಕ್ಳು, ನಿಮ್ಮನೆಯವರ ಮಗಳಿಗೆ ಅದೇ ಕೈ ಅದೇ ರೀತಿ ಇದ್ದಿದ್ರೆ ಏನು ಮಾಡ್ತಾ ಇದ್ರಿ? ಕೋರ್ಟಲ್ಲಿ ನೋಡ್ಲಿ ಅಂತ ಕಾಯ್ತಾ ಇದ್ರಾ? ಪರಿಹಾರ ಗೌರ್ಮೆಂಟ್ ಕೊಡ್ಲಿ ಅಂತ ಕಾಯ್ತಾ ಇದ್ರಾ? ಕಿಡ್ನಾಪ್ ಮಾಡಿಸ್ತಾ ಇದ್ರಾ? ಬಿಡ್ತಾ ಇದ್ರಾ? ಅಲ್ಲ, ಅವಳ ಬಗ್ಗೆನೂ ನನಗೆ ಗೊತ್ತಿದೆ ಅಂತ ಸ್ಟೇಟ್ಮೆಂಟ್ ಮಾಡ್ತಾ ಇದ್ರಾ? ಅಥವಾ ವಿರೋಧ ಪಕ್ಷ ಗೌರ್ಮೆಂಟು ಅವ್ರ ಬಗ್ಗೆ ಮಾತಾಡ್ತಾ ಇದ್ರಾ? ನಿಮ್ಗೆ ಅನ್ಸಲ್ವಾ ಇನ್ನು ಜನಗಳು ನಿಮಗೆ ನಿಮ್ಮ ಯೋಗ್ಯತೆಗೆ ಮೀರಿ ಮರ್ಯಾದೆ ಕೊಡ್ತಾ ಇದ್ದಾರೆ ಅಂತ? ಯಾವುದನ್ನು ವಹಿಸ್ಕೊಳ್ತಾ ಇದ್ರಿ ನೀವು? ಯಾವುದನ್ನು ವಹಿಸ್ಕೊಳ್ಳಿಕ್ಕೆ ಹೊರಟಿದ್ರಿ? ಯಾವುದನ್ನು ದಾರಿ ತಪ್ಪಿಸ್ಲಿಕ್ಕೆ ಹೊರಟಿದ್ರಿ ನೀವು? ಪೆನ್ ಡ್ರೈವ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡ್ಬಿಟ್ಟು ರೇಪನ್ನು ಮರೆಮಾರಿಸ್ಲಿಕ್ಕೆ ಹೋಗ್ತಾ ಇದ್ದೀರಾ? ಡೋಂಟ್ ಯು ಫೀಲ್ ಶೇಮ್? ಬನ್ನಿ ಡಿಸ್ಕಷನ್ಗೆ, ನಿಮಗೆ ನಾನು ಪೆನ್ ಡ್ರೈವಲ್ಲಿ ಕೊಟ್ಟು ಕಳಿಸ್ತೀನಿ. ಇನ್ನೂ ಜನಗಳಿಗೆ ಅರ್ಥ ಆಗಲ್ವಾ? ನಾಚಿಗೆ ಮಾನ ಮರ್ಯಾದೆ ನಿಮ್ಮ ನಾಲಿಗೆಗೆ ಬಾಯಿಗೆ ಏನಿಲ್ವಾ? ದಿಸ್ ದ ಕಂಪ್ಯಾರಿಸನ್. ಇದು ಸತ್ಯ, ಇದು ಇನ್ವೆಸ್ಟಿಗೇಷನ್. ದಿಸ್ ಈಸ್ ಕಾಲ್ಡ್ ಜರ್ನಲಿಸಮ್.